ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಾನು ಚಿಕ್ಕವಳಾಗಿದ್ದಾಗಿಂದನೂ ನನ್ನದೇ ಆದ ಒಂದು ರೀತಿಯಲ್ಲಿ ನಾನು ಬದುಕನ್ನು ಸಾಗಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ರೀತಿ ನೀತಿಗಳು ಸ್ವಲ್ಪ ವಿಭಿನ್ನವಾಗೇ ಇದ್ದಾವೆ. ನಾನು ಸಣ್ಣವಳಿದ್ದಾಗ ಹೇಗೆ ನನ್ನ ಸ್ವಭಾವಗಳಿದ್ವು, ಈಗೂ ಕೂಡ ನನಗೆ ಅದೇ ರೀತಿಯ ಸ್ವಭಾವಗಳು ಇದ್ದಾವೆ ಸ್ನೇಹಿತರೆ. ಅಂದರೆ ಸಣ್ಣವಳಿದ್ದಾಗ ಯಾರಾದರೂ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ರು ಅಂತ ಇಟ್ಕೊಳ್ರಿ. ಆವಾಗ ನಮ್ಮ ಮನೆಯಲ್ಲಿ ಅನ್ನ ಇರಲಿಲ್ಲ ಅವರಿಗೆ ಕೊಡಲಿಕ್ಕೆ ಅಂದಾಗ ನಮ್ಮಮ್ಮನ ಹತ್ರ ತುಂಬ ಹಠ ಮಾಡ್ತಿದ್ದೆ. ಅನ್ನ ಮಾಡು, ಬೇಗ ಅನ್ನ ಮಾಡು, ಅವರಿಗೆ ಕೊಡೋಣ ಅಂತೇಳಿ ತುಂಬ ಹಠ ಮಾಡ್ತಿದ್ದೆ. ನನ್ನ ಹಠಕ್ಕೋಸ್ಕರನಾದರೂ ನಮ್ಮಮ್ಮ ಬೇಗನೆ ಅನ್ನ ಮಾಡ್ತಿದ್ರು. ಅವರು ಭಿಕ್ಷೆ ಬೇಡ್ತಾ ಮುಂದೆ ನಮ್ಮ ಕೇರಿ ತುದಿಗೆ ಹೋದರೂ ಸಹ ನಾನು ಅನ್ನ ಮಾಡಿಸ್ಕೊಂಡು ಓಡೋಡಿ ತಗೊಂಡು ಹೋಗಿ ಕೊಟ್ಟು ಬಂದಿದ್ದೀನಿ ಸ್ನೇಹಿತರೆ. ಹಾಗೆ ಮತ್ತೆ ನಾನು ಯಾವುದಾದ್ರೂ ಗಿಡಗಳು ಒಣಗಿದ್ರೆ ಬಾಡ್ತಾ ಇದ್ದಾವೆ ಅಂತ ಹೇಳಿ ಕಾಣಿಸಿದ್ರೆ ನಾನು ಮನೆಯಿಂದನೇ ಬಾಟ್ಲಲ್ಲಿ ನೀರು ತಗೊಂಡೋಗಿ ಆ ಗಿಡಗಳಿಗೆ ಹಾಕಿ ಬರ್ತಿದ್ದೆ. ಯಾಕಂದರೆ ನನಗೆ ಹೂವಿನ ಗಿಡಗಳು ಅಂದರೆ ತುಂಬ ಇಷ್ಟ, ಮತ್ತು ಹೂವು ಅಂದ್ರೂ ನನಗೆ ತುಂಬ ಇಷ್ಟ ಸ್ನೇಹಿತರೆ. ಹಾಗೆ ಯಾರಾದರೂ ಚಿಕ್ಕ ಮಕ್ಕಳು ಹರಿದ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ, ತಲೆಗೆ ಎಣ್ಣೆ ಇಲ್ಲದೆ ಓಡಾಡ್ತಾ ಇದ್ದಾರೆ, ತಲೆ ಬಾಚ್ಕೊಳ್ದೆ ಓಡಾಡ್ತಾ ಇದ್ದಾರೆ, ಸಿಂಬಳವನ್ನ ಸುರಿಸ್ಕೊಂಡು ಓಡಾಡ್ತಾ ಇರೋ ಮಕ್ಕಳನ್ನ ಕಂಡಾಗ ಸಹ ನಾನು ನಮ್ಮ ಮನೆಯಿಂದನೇ ನಾವೇ ಕಷ್ಟದಲ್ಲಿ ಇದ್ವಿ ಇಲ್ಲ ಅಂತಲ್ಲ, ಆದರೂ ಕೂಡ ನಮ್ಮದೇ ಯಾವುದಾದ್ರೂ ಒಂದು ಬಟ್ಟೆ ಇದ್ರೆ ಅದನ್ನು ತಗೊಂಡೋಗಿ ಸ್ವಲ್ಪ ಡಬ್ಬಿಲಿ ಎಣ್ಣೆ ಹಾಕ್ಸ್ಕೊಂಡು ಒಂದು ಬಾಚಣಿಕೆ ಇಸ್ಕೊಂಡೋಗಿ ನಮ್ಮಮ್ಮನ ಹತ್ರ ಅವರಿಗೆ ಕೊಟ್ಟು ಬರ್ತಿದ್ದೆ ಸ್ನೇಹಿತರೆ. ಈ ರೀತಿ ನನಗೆ ಅಭ್ಯಾಸ ಇದೆ. ಪ್ರಾಣಿ ಪಕ್ಷಿಗಳ ಸೇವೆಯನ್ನು ನಾನು ತುಂಬಾ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಪ್ರಾಣಿ ಪಕ್ಷಿಗಳನ್ನ ಕಂಡಾಗ ಸಹ ಅವಕ್ಕೆ ಆಹಾರವನ್ನ ಕೊಟ್ಟಿದ್ದೀನಿ. ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯವನ್ನ ಮಾಡಿದ್ದೀನಿ. ಹಾಗೆ ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಳಿಲು, ಗುಬ್ಬಚ್ಚಿ, ಪಲ್ಲಿ ಈ ತರ ಪ್ರಾಣಿಗಳು ಸತ್ಬಿದ್ದಿದ್ವು ಅಂದ್ರೆ ನಾನು ಅವುಗಳನ್ನ ನೋಡಿ ಮುಂದೆ ಹೋಗ್ತಿರ್ಲಿಲ್ಲ. ಅವನ್ನ ಒಂದು ಕವರಲ್ಲಿ ಹಾಕೊಂಡು ಒಂದು ಗುಂಡಿ ತೋಡಿ ಆ ಗುಂಡಿಯಲ್ಲಿ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ಹೂ ಹರಡಿ ಹೋಗ್ತಿದ್ದೆ ಸ್ನೇಹಿತರೆ. ಅಂದ್ರೆ ನನ್ನ ಸ್ವಭಾವನೇ ಹೀಗೆ. ಇದು ಈಗಲೂ ಕೂಡ ನನಗೆ ಇದೇ ಸ್ವಭಾವ ಇದೆ ಸ್ನೇಹಿತರೆ. ನಾನು ನಮ್ಮ ಮನೆಯವರು ಎಲ್ಲಾದ್ರೂ ಬೈಕಲ್ಲಿ ಹೋಗ್ತಾ ಇರ್ತೀವಿ ಅಂದಾಗ ರೋಡ್ ಮಧ್ಯೆ ಏನಾದ್ರೂ ಒಂದು ಪ್ರಾಣಿ ಸತ್ ಬಿದ್ದಿದ್ರೆ ನಾನು ಈಗೂ ಕೂಡ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ರೀ ಸ್ವಲ್ಪ ಸೈಡಿಗಾದ್ರೂ ಹಾಕೋಗೋಣ, ಇಲ್ಲ ಅಂದ್ರೆ ಸ್ವಲ್ಪ ಗುಂಡಿ ತೋಡಿ ಅದಕ್ಕೆ ಮಣ್ಣಾದ್ರೂ ಮುಚ್ಚಿ ಹೋಗೋಣ ರೀ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾರೆ, ನಿನ್ನನ್ನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಕೈಯಲ್ಲಿ ಒಂದು ಚಾಕು, ಒಂದು ಸಣ್ಣದಾಗಿ ಗುದ್ಲಿ, ಒಂದು ಸಣ್ಣದಾಗಿ ಸಲ್ಕೆನ ಇಟ್ಕೊಂಡೇ ಹೋಗ್ಬೇಕೇನಪ್ಪ ಅಂತ ಹೇಳಿ ತಮಾಷೆ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ದೊಡ್ಡ ಪ್ರಾಣಿಗಳು ಸತ್ತು ಬಿದ್ದಾಗ ನನ್ನಿಂದ ಏನು ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಅಂದ್ರೆ ದನ ಕರುಗಳು ಅಂತ ಸತ್ತು ಬಿದ್ದಾಗ ನನ್ನಿಂದ ಏನು ಮಾಡೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ಸತ್ ಬಿದ್ದಾಗ ಮಾತ್ರ ನಾನು ಅವುಗಳನ್ನ ಮಣ್ಣಲ್ಲಿ ಹೂತ್ ಹಾಕಿ ಬಂದಿದ್ದೀನಿ ಸ್ನೇಹಿತರೆ. ಅಂದ್ರೆ ನನ್ಗೆ ಅದೊಂದು ಏನೋ ಒಂಥರ ತೃಪ್ತಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಯಾವುದೇ ರೀತಿ ಗಿಫ್ಟ್ ತಂದ್ಕೊಟ್ರು ನನಗೆ ಅಷ್ಟು ಸಂತೋಷ ಆಗಲ್ಲ, ಆ ಕೆಲಸ ಮಾಡಿದಾಗ ನನಗೆ ಅಷ್ಟು ಸಂತೋಷ ಆಗುತ್ತೆ. ಹಾಗಾಗಿ ನಾನು ಆ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನಾನು ಪದೇ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀನಿ ಸ್ನೇಹಿತರೆ. ಆಗೆಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಪುಳಿಯೋಗರೆ ಇಲ್ಲ ಮೊಸರನ್ನ ಈ ತರದ್ದು ಮಾಡಿಟ್ಕೊಂಡು ತಗೊಂಡು ಹೋಗ್ತೀನಿ. ಅಲ್ಲಿ ಯಾರೆಲ್ಲ ಭಿಕ್ಷುಕರು ಕೂತಿರ್ತಾರಲ್ಲ ಅವರೆಲ್ಲರಿಗೂ ಕೊಡ್ತೀನಿ. ಅಂದ್ರೆ ನನ್ನ ಕೈಲಾದ ಒಂದು ಅಳಿಲು ಸೇವೆ ಅದು ನನಗೆ ಹೇಗೆ ಅಭ್ಯಾಸ ಅಂದ್ರೆ ನನಗೆ ಸಣ್ಣವಳಿದ್ದಾಗಿಂದನೂ ಇದೇ ಅಭ್ಯಾಸ ಬಂದ್ಬಿಟ್ಟಿದೆ. ನನಗೆ ಸಣ್ಣವಳಿದ್ದಾಗ ಗೊತ್ತಿರ್ಲಿಲ್ಲ ದಾನ ಧರ್ಮ ಸೇವೆ ಮಾಡಿದ್ರೆ ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನನಗೆ ಯಾವಾಗ್ಲೂ ಅಂಥವ್ರನ್ನ ನೋಡಿದ್ರೆ ನಂಗೆ ಆ ತರ ಸೇವೆ ಮಾಡಬೇಕು, ದಾನ ಮಾಡಬೇಕು, ಸಹಾಯ ಮಾಡಬೇಕು ಅಂತೇಳಿ ನಂಗೆ ಅನಿಸ್ತಿತ್ತು. ಇವಾಗೇ ನನಗೆ ಅನ್ಸಿದ್ದು ದಾನ ಧರ್ಮ ಸೇವೆ ಮಾಡಿದ್ರೆ ಅದು ನಮ್ಗೆ ಪುಣ್ಯವಾಗಿ ರಕ್ಷಣೆ ಮಾಡತ್ತೆ ಅಂತ ಹೇಳಿ ಸ್ನೇಹಿತರೆ. ಖಂಡಿತ ಇದು ನನ್ನ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಪ್ರಭಾವವನ್ನೇ ಬೀರಿದೆ ಸ್ನೇಹಿತರೆ. ನನ್ನ ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ನಾನು ಮಾಡಿದ ಈ ಸೇವೆಗಳು ನನಗೆ ಸಹಾಯ ಮಾಡಿದವೆ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ, ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಅಂದ್ರೆ ಇಂಥ ಸೇವೆಗಳನ್ನ ನಾವು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೇನೂ ಮಾಡಿದ್ರು ಆ ಭಗವಂತ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಸ್ನೇಹಿತರೆ. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಕೂಡ ಭಗವಂತ ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಕೊಚ್ಚೆಯಲ್ಲಿ ಮುಳುಗುವಂತ ಸ್ಥಿತಿ ಬಂದ್ರೂ ಕೂಡ ಭಗವಂತ ನನ್ನನ್ನು ಯಾವತ್ತೂ ಆ ಕೊಚ್ಚೆಯಲ್ಲಿ ಮುಳುಗಲಿಕ್ಕೆ ಬಿಡ್ಲೇ ಇಲ್ಲ ಸ್ನೇಹಿತರೆ. ನನ್ನನ್ನ ಕೈ ಹಿಡಿದು ನಡೆಸಿದ್ದಾರೆ. ಆ ಕೃತಜ್ಞತೆ ನನಗೆ ಯಾವಾಗೂ ಇದೆ ಸ್ನೇಹಿತರೆ. ಅಂದ್ರೆ ಸ್ನೇಹಿತರೆ, ನಾವು ಭಗವಂತ ಏನೆಲ್ಲ ಕೊಟ್ಟಿದ್ದಾನಲ್ಲ ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನ ಹೊಂದಿರಬೇಕು. ನಾವು ಮನೆಯಿಂದ ಹೊರಟಾಗ, ಈಗ ನೋಡಿ ನಾನು ಮೊನ್ನೆ ಇನ್ನು ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಎಷ್ಟೋ ಜನ ಕೈ ಕಾಲು ಮುರ್ಕೊಂಡವ್ರಿದ್ರು, ವಿಷ ಕುಡಿದು ಬಂದವರಿದ್ರು, ಹಾವು ಕಚ್ಚಿ ಬಂದವರು ಇದ್ರು. ಹಾಗೆ ಹಾವು ಕಚ್ಚಿ ಬಂದವರಲ್ಲಿ ಇಬ್ರು ನನ್ನ ಕಣ್ಣೆದುರಿಗೆ ಸತ್ತೋದ್ರು. ಹಾಗೆ ಇನ್ನು ಎಷ್ಟೋ ಜನ ಹೊಟ್ಟೆ ನೋವು ಇದ್ದಕ್ಕಿದ್ದ ಹಾಗೆ ಕೈ ಕಾಲು ಇಲ್ದ ಹಾಗೆ ಬಿದ್ದು ಅಲ್ಲಿಗೆ ಅಡ್ಮಿಟ್ ಆದವರು ಇದ್ರು ಸ್ನೇಹಿತರೆ. ಎಲ್ಲರ ಕಷ್ಟವನ್ನ ನಾನು ಒಂದ್ಸರಿ ವಿಚಾರಿಸ್ತಾ ಇದ್ದೆ, ಏನಾಗಿದೆ ಅಂತ ಹೇಳಿ. ನನಗದೊಂದು ಅಭ್ಯಾಸ. ಆಗೆಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಭಗವಂತ ಬಾಬಾ ಇವರಿಗೆಲ್ಲ ಒಳ್ಳೇದು ಮಾಡ್ಬಿಡು ಅಂತೇಳಿ ಪ್ರಾರ್ಥನೆ ಅಂತೂ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಇದು ನನ್ನ ಸ್ವಭಾವ.
ನನಗೆ ಇವಾಗ ಅನಿಸ್ತಾ ಇದೆ, ನಾನು ಸಣ್ಣೋಳಿದ್ದಾಗ ಈ ತರ ಎಲ್ಲ ಮಾಡ್ತಿದ್ದೆ. ಅಂದ್ರೆ ಸಣ್ಣೋಳಿದ್ದಾಗಿಂದ ನನಗೆ ಒಂದು ರೀತಿಯ ಸ್ವಭಾವ ಇದೆ ಸ್ನೇಹಿತರೆ. ಅಂದ್ರೆ ಯಾರಿಗಾದ್ರೂ ದುಃಖ ಆಗಿದೆ, ಯಾರಾದ್ರೂ ಅಳ್ತಾ ಇದ್ದಾರೆ, ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ನಾನು ಆಗೆಲ್ಲ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದೆ. ಬಾಬಾ ಇವ್ರಿಗೆ ಒಳ್ಳೇದ್ ಮಾಡು, ದೇವ್ರೆ ಇವ್ರಿಗೆ ಒಳ್ಳೇದ್ ಮಾಡು, ಇವ್ರ ಕಷ್ಟವನ್ನ ನಿವಾರಣೆ ಮಾಡು, ಇವ್ರಿಗೆ ಏನಾದ್ರೂ ಸಹಾಯ ಮಾಡು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಕೂಡ ಅಳ್ತಿದ್ದೆ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಸ್ನೇಹಿತರೆ. ಆಗ ನಾನು ಸಣ್ಣೋಳಿದ್ದೆ, ಇಲ್ಲ ಅಂತಲ್ಲ, ಆದ್ರೆ ನನ್ನ ಕೈಲಾದಷ್ಟು ಸಹಾಯವನ್ನಂತೂ ನಾನು ಮಾಡಿದ್ದೀನಿ ಸ್ನೇಹಿತರೆ. ಇದೆ ಹಾಗೆ ಅವ್ರ ಮೂಗಲ್ಲಿ ಸಿಂಬಳ ಸುರಿತಿತ್ತಲ್ಲ, ಅದನ್ನ ಕೂಡ ಒಂದು ಬಟ್ಟೆ ತಗೊಂಡೋಗಿ ಒರ್ಸು ಬಂದಿದ್ದು ಇದೆ ಸ್ನೇಹಿತರೆ. ನನಗೀಗ ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಾನು ಆಗ ಅದನ್ನೆಲ್ಲ ಯಾಕೆ ಮಾಡಿದೆ, ನನಗೆ ಯಾಕೆ ಆ ಬುದ್ಧಿ ಬಂದಿತ್ತು, ಆ ಬುದ್ಧಿ ಯಾರು ಕೊಟ್ಟಿದ್ರು ನನಗೆ ಅಂತೇಳಿ ನನ್ನ ಬಗ್ಗೆ ನಾನೇ ಈಗ ಪ್ರಶ್ನೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಸಹ ನೀರು ಕೊಡ್ತಿದ್ದೆ, ಕಾಳು ತಗೊಂಡೋಗಿ ಹಾಕಿ ಬರ್ತಿದ್ದೆ. ನನಗೆ ಪ್ರಾಣಿ ಪಕ್ಷಿಗಳನ್ನ ಸಾಕ್ಬೇಕು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಸಣ್ಣವರಿದ್ದಾಗ ನಾಯಿ ಮರಿಗಳನ್ನ ಸಾಕ್ತಾ ಇದ್ವಿ. ಅದಕ್ಕೇನಾದ್ರೂ ಹುಷಾರಿಲ್ಲ ಅಂದ್ರೆ ಅದನ್ನ ನಾನು ಮತ್ತೆ ನನ್ನ ತಂಗಿ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗ್ತಿದ್ವಿ ಸ್ನೇಹಿತರೆ. ಹೋಗೋ ದಾರಿಯಲ್ಲಿ ಯಾವ್ದಾದ್ರು ದೇವಸ್ಥಾನ ಸಿಕ್ಕರೆ ಆ ದೇವಸ್ಥಾನಕ್ಕೆ ಹೋಗಿ ಆ ನಾಯಿಗೆ ಹಣೆಗೆ ಕುಂಕುಮವನ್ನು ಹಚ್ಕೊಂಡು ದೇವ್ರೆ ಒಳ್ಳೇದ್ ಮಾಡಪ್ಪ, ನಾಯಿಗೆ ಬೇಗ ಹುಷಾರಾಗಂಗ್ ಮಾಡಪ್ಪ ಅಂತೇಳಿ ಕೇಳ್ಕೊಂಡು ನಂತರ ಆಸ್ಪತ್ರೆಗೆ ಕರ್ಕೊಂಡೋಗಿ ಇದಕ್ಕೆ ಹೀಗಾಗಿದೆ ಅಂತ ಹೇಳಿ ಏನಾದ್ರೂ ಮಾತ್ರೆ ಗೀತ್ರೆ ತಗೊಂಡು ಬರ್ತಿದ್ವಿ ಸ್ನೇಹಿತರೆ. ಅಂದ್ರೆ ನಮ್ದು ಹಳ್ಳಿ ವಾತಾವರಣ ತರ ಊರಲ್ಲ, ಹಾಗಾಗಿ ನಾವು ಯಾವುದಕ್ಕೂ ಹೆದರ್ತಿರ್ಲಿಲ್ಲ. ಅಂದ್ರೆ ಚಿಕ್ಕ ಊರಾಗಿತ್ತು ನಮ್ದು. ಇಷ್ಟು ಧೈರ್ಯ ಎಲ್ಲಿಂದ ಬಂತು, ಆ ಬುದ್ಧಿ ಎಲ್ಲಿಂದ ಬಂತು ಅಂತ ಹೇಳಿ ನನಗೆ ಈಗ ಒಂದೊಂದ್ಸರಿ ಕುತ್ಕೊಂಡಾಗ ಯೋಚನೆ ನಾನೇ ಮಾಡ್ತೀನಿ. ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಮೊನ್ನೆ ಒಂದು ಪುಸ್ತಕವನ್ನ ಓದಿದೆ. ಅದರಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಬರ್ದಿತ್ತು ಸ್ನೇಹಿತರೆ. ಅಂದ್ರೆ ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆಯಲ್ಲ ಅದಕ್ಕೆ ನಾವು ಒಂದು ಕೃತಜ್ಞತಾ ಭಾವವನ್ನ ಹೊಂದಬೇಕು. ಅದು ನಮ್ಗೆ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನ ತಂದ್ಕೊಡುತ್ತೆ. ಅಂದ್ರೆ ನಾವ್ ಎಷ್ಟೇ ಕೆಟ್ಟ ಕರ್ಮ ಮಾಡಿದ್ದು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಲಿ, ನಾವ್ ಏನೊಂದು ಕೃತಜ್ಞತೆಯನ್ನ ಸಲ್ಲಿಸ್ತೀವಲ್ವಾ ಭಗವಂತನಿಗೆ. ಅಂದ್ರೆ ಒಬ್ಬೊಬ್ಬರಿಗೆ ಕೈ ಕಾಲಿರೋದಿಲ್ಲ, ಅವ್ರನ್ನ ನೋಡಿದ ತಕ್ಷಣ ಭಗವಂತ ನಮ್ಮನ್ನ ಇಷ್ಟಾದ್ರೂ ಚೆನ್ನಾಗಿ ಇಟ್ಟಿದೆಯಲ್ಲಪ್ಪ, ಅವರಿಗೂ ಒಳ್ಳೇದ್ ಮಾಡು, ನಮ್ಮೇಲೆ ನಿನಗೆ ಎಷ್ಟೊಂದು ಕರುಣೆಯಪ್ಪ ಅಂತ ಹೇಳಿ ನಾವ್ ಅನ್ಕೊಳ್ತೀವಲ್ವಾ, ಅದು ಒಂದು ಕೃತಜ್ಞತೆ ಭಾವ. ಅಂದ್ರೆ ನಾವ್ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಸಹ, ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಯಾರಿಗಾದ್ರೂ ಅನ್ನ ಕೊಟ್ಟಾಗ, ಯಾರಿಗಾದ್ರೂ ಸಹಾಯ ಮಾಡಿದಾಗ, ಏನಾದ್ರೂ ದಾನ ಮಾಡಿದಾಗ, ಯಾರಿಗಾದ್ರೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದಾಗ ನಮ್ಮಲ್ಲಿ ಏನೋ ಒಂಥರ ಆತ್ಮವಿಶ್ವಾಸ, ಸಂತೋಷ ತುಂಬಾನೇ ಹೆಚ್ಚಾಗತ್ತೆ. ಆ ಸಮಯದಲ್ಲಿ ನಮ್ಗೆ ನಮ್ಮ ಬಗ್ಗೆನೇ ಒಂದು ಪ್ರೌಡ್ ಫೀಲ್ ಆಗತ್ತೆ. ಅದು ಯಾರೇ ಬಂದು ನಮ್ಗೆ ಎಂಥದ್ದೇ ದೊಡ್ಡ ಗಿಫ್ಟ್ ಕೊಟ್ರು ಅದರ ಮುಂದೆ, ಆ ಸಂತೋಷದ ಮುಂದೆ ಈ ಗಿಫ್ಟ್ ಯಾವುದೇ ರೀತಿ ಸಂತೋಷ ಕೊಡೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ಸಂತೋಷ ನಾವು ಮನಃಪೂರ್ವಕವಾಗಿ ಮಾಡಿದ ದೇವಿಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಸರಿ, ನಾನು ರೋಡಲ್ಲಿ ಓಡಾಡ್ತಾ ಇರ್ತೀನಲ್ಲ, ಆಗೆಲ್ಲ ಮರ ಕಡಿತಾ ಇರ್ತಾರಲ್ಲ, ಅದೇನೋ ಗೊತ್ತಿಲ್ಲ ನಂಗೆ, ಆ ಮರ ಕಡಿಬೇಕಾದ್ರೆ ನನಗೆ ಏನೋ ಒಂಥರ ನನ್ನ ಕರುಳಲ್ಲಿ ಹಿಂಡಿದ ರೀತಿಯ ಅನುಭವ ಆಗತ್ತೆ, ನೋವಿನ ಸಂಕಟದ ಅನುಭವ ಆಗತ್ತೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಇವತ್ತಿನವರೆಗೂ ನನಗೆ ಅದೇ ರೀತಿ ಅನ್ಸುತ್ತೆ. ಯಾಕಪ್ಪ ಇವರು ಈ ಮರ ಕಡಿತಾ ಇದ್ದಾರೆ, ಎಷ್ಟು ಚೆನ್ನಾಗಿತ್ತು, ರೋಡ್ ಸೈಡಿಗಿತ್ತು, ನೆರಳು ಕೊಡ್ತಿತ್ತು, ಯಾಕೆ ಈ ತರ ಮರ ಕಡಿತಾ ಇದ್ದಾರೆ, ಇಂತಹ ಮರನ ಮತ್ತೆ ಇವರಿಂದ ಬೆಳೆಸಕ್ ಸಾಧ್ಯನಾ ಅಂತ ಹೇಳಿ ನನಗೆ ಅನ್ಸ್ಲಿಕ್ಕೆ ಶುರುವಾಗತ್ತೆ. ನಾವು ಇದೀವಲ್ವಾ, ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ 2 ದೊಡ್ಡ ಬಿಲ್ವಪತ್ರ ಮರಗಳಿದ್ವು ಸ್ನೇಹಿತರೆ. 150 ವರ್ಷಗಳ ಹಿಂದಿನ ಮರ ಆಗಿತ್ತದು. ನಾನು ಅವುಗಳಿಗೆ ದಿನನಿತ್ಯ ಬೆಳಗ್ಗೆನೆ 6 ಗಂಟೆಗೆ ಕರೆಕ್ಟಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ದೆ. ದಿನನಿತ್ಯ ಅದರದ್ದೇ ಬಿಲ್ವಪತ್ರೆ ಎಲೆಯನ್ನ ತಗೊಂಡು ಸೂರ್ಯನಿಗೆ ಅರ್ಚನೆ ಮಾಡಿ, ನಂತರ ಅಲ್ಲೇ ಇರುವ ನಾಗರ ಕಲ್ಲಿಗೆ ಮತ್ತೆ ಈಶ್ವರನಿಗೆ, ಸೂರ್ಯನ ಮೂರ್ತಿಗೆ ಅರ್ಚನೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ದಿನನಿತ್ಯ ಬರ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಅವಾಗ ಆ ಸೈಟ್ನ ಮಾಲೀಕರು ಒಂದ್ ದಿವಸ ಆ ಸೈಟನ್ನ ಮಾರಬೇಕು ಅಂತೇಳಿ ಆ ದೇವರ ಮರಗಳನ್ನ ಕತ್ತರಿಸ್ಬಿಟ್ರು. ನನಗೆ ಎಷ್ಟು ನೋವಾಗಿತ್ತು ಅಂದ್ರೆ, ಅವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಮರದ ಹತ್ರ ಹೋದಾಗ ಆ ಮರನ ಅರ್ಧರ್ಧ ಕಟ್ ಮಾಡ್ಬಿಟ್ಟಿದ್ರು. ಅಂದ್ರೆ ಆ ಮರನ ಕಟ್ ಮಾಡ್ಲಿಕ್ಕೆ ಹೋದಾಗ ಅವರ ಮಿಷನ್ ಹಾಳಾಗಿದೆ, ಹಾಗಾಗಿ ಅವರು ಮರನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಆದ್ರೂ ಮರ ಇನ್ನೂ ಚೆನ್ನಾಗೇ ಇದ್ವು. ಆದ್ರೆ ಅವಾಗೆಲ್ಲ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬಂದಿದ್ದೆ, ದೇವ್ರೆ ಈ ಮರ ಕಟ್ಟಾಗಬಾರ್ದು, ಇವು ದೇವ್ರ ಮರ, ಇವು ಇಲ್ಲೇ ಇರಬೇಕು ಅಂತೇಳಿ ನಾನು ತುಂಬಾ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಆದ್ರೂ ಅವ್ರ ಸೈಟ್ ಅಲ್ವಾ, ಅದನ್ನ ಮಾರ್ಬೇಕಾಗಿತ್ತಲ್ವಾ ಅವರು, ಹಾಗಾಗಿ ಅದನ್ನ ಮಾರನೇ ದಿನ ಹೋಗೋದ್ರೊಳಗೆ ಅವರು ಮರನ ಬೀಳಿಸ್ಬಿಟ್ಟಿದ್ರು. ನಾನು ಅದು ಎಷ್ಟು ಹತ್ತಿದ್ದೆ ಅಂದ್ರೆ, ಅಲ್ಲಿಂದ ಅಳ್ತಾನೆ ಜೋರಾಗಿ ಅಳ್ತಾನೆ ಮನೆಗೆ ಬಂದಿದ್ದೆ. ನಮ್ಮ ಮನೆಯವರಂತೂ ಗಾಬರಿಯಿಂದ ಏನಾಯ್ತು, ಯಾಕೆ ಅಳ್ತಾ ಇದೀಯಾ, ನನ್ನ ಮಕ್ಕಳಂತೂ ನಾನು ಅಳೋದು ನೋಡಿ ಯಾರು ಏನಂದ್ರಮ್ಮ, ಏನಾದ್ರೂ ಮಾಡಿದ್ರ ಹೇಳು ಅಂತ ಹೇಳಿ ತುಂಬಾ ಬಲವಂತ ಮಾಡ್ತಾ ಇದ್ರು. ಆದ್ರೆ ನನಗೆ ಅದು ಎಷ್ಟು ದುಃಖ ಬಂದಿತ್ತು ಅಂದ್ರೆ ಅವ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಅವಾಗ ನಾನು ಜೋರಾಗಿ ಅಳ್ತಾನೆ ಹೇಳಿದೆ, ರೀ ನಾನು ಪೂಜೆ ಮಾಡ್ತಾ ಇದ್ನಲ್ಲ ದಿನನಿತ್ಯ ಬಿಲ್ವಪತ್ರೆ ಮರ ಇದ್ವಲ್ಲ, ಅವೆರಡನ್ನೂ ಕಡ್ದು ಬಿಟ್ರು ಕಣ್ರಿ ಅಂತೇಳಿ ತುಂಬಾ ಜೋರಾಗಳಕ್ಕೆ ಶುರು ಮಾಡ್ಬಿಟ್ಟೆ. ನಮ್ಮ ಮನೆಯವರು ತುಂಬಾ ಸಮಾಧಾನ ಮಾಡಿದ್ರು, ಸಮಾಧಾನ ಮಾಡ್ಕೋ, ಅದು ಅವ್ರ ಜಾಗದಲ್ಲಿದೆ, ನಮ್ಮ ಜಾಗದಲ್ಲಿದ್ರೆ ನಾವು ಹೇಗಾದ್ರೂ ಉಳಿಸ್ಕೊಳ್ಬೋದಿತ್ತು, ಅದು ಅವ್ರ ಜಾಗದಲ್ಲಿದೆ, ಹಾಗಾಗಿ ಆ ಜಾಗವನ್ನ ಅವ್ರು ಮಾರ್ಬೇಕು, ಅದಕ್ಕೋಸ್ಕರ ಕಡ್ದಿದ್ದಾರೆ, ಚಿಂತೆ ಮಾಡಬೇಡ, ನಮ್ಮ ಜಾಗದಲ್ಲಿ ನಾನು ನಿನಗೊಂದು ಬಿಲ್ವಪತ್ರೆ ಮರ, ನಿನಗೆ ಯಾವ್ಯಾವ ಮರ ಇಷ್ಟನೋ ಆ ಮರ ಎಲ್ಲ ನಟ್ಕೊಡ್ತೀನಿ ಅಂತೇಳಿ ನಮ್ಮ ಮನೆಯವರು ಸಮಾಧಾನ ಮಾಡಿದ್ರು. ನನಗೆ ಹೇಳಬೇಕು ಅಂದ್ರೆ ನನ್ನ ಸ್ವಭಾವ ಈ ತರ ಸ್ನೇಹಿತರೆ.
ನನ್ನ ಎದುರಿಗೆ ಯಾರ ಕಣ್ಣಲ್ಲಾದರೂ ನೀರು ಬರ್ತಾ ಇದೆ ಅಂದರೆ ನನ್ನ ಕಣ್ಣಲ್ಲಿ ತನ್ನಿಂದ ತಾನೇ ನೀರು ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಅದು ಅವ್ರಿಗೆ ನೋವಾಗ್ತಾ ಇರತ್ತೆ, ಆದರೆ ನನಗೂ ಕೂಡ ನೋವಾಗ್ತದೆ. ಅದಕ್ಕೆ ಏನೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ನನಗೆಲ್ಲ ರೀತಿಲೂ ಭಗವಂತ ನನಗೆ ಒಳ್ಳೆ ರೀತಿಲಿ ಆಶೀರ್ವಾದ ಮಾಡಿ ಇಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನಾನು ಯಾವುದೋ ಜನ್ಮದಲ್ಲಿ ಯಾರಿಗೋ ಸ್ವಲ್ಪ ಹಣದ ವಿಚಾರದಲ್ಲಿ ತುಂಬ ತೊಂದರೆ ಕೊಟ್ಟಿದ್ನೇನೋ ಗೊತ್ತಿಲ್ಲ, ಅದಕ್ಕೆ ನನಗೆ ಸ್ವಲ್ಪ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಅಂದರೆ ಇದ್ದೇ ಇರುತ್ತೆ ಅಲ್ವಾ. ಬೇರೆ ಮಕ್ಕಳಿದ್ದಾರೆ, ಅದರಲ್ಲೂ 4 ಜನ ಮಕ್ಕಳಿದ್ದಾರೆ. ಒಬ್ರದಾಗಕ್ಕೆ ಒಬ್ಬರಿಗೆ ವಿದ್ಯಾಭ್ಯಾಸ, ಫೀಸ್ ಕಟ್ಟೋದು, ಮನೆ ನಡೆಸೋದು ಎಲ್ಲ ಇದ್ದೇ ಇರುತ್ತೆ. ನಮ್ಮದು ಅಲ್ಪ ಸ್ವಲ್ಪ ಆಸ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಯಾವಾಗ ಸಿಗುತ್ತೋ ಏನೋ ಅದಂತೂ ನಮಗೆ ಗೊತ್ತಿಲ್ಲ. ಅದರಿಂದ ನಮ್ಗೆ ಇವಾಗಂತೂ ಯಾವುದೇ ರೀತಿ ಸಹಾಯ ಆಗ್ತಾ ಇಲ್ಲ. ಅಂದರೆ ಏನೋ ಹೇಳ್ತಾರಲ್ಲ, ನಮ್ಮ ಆಸ್ತಿ ಏನೇ ಇದ್ರೂ ಅದಕ್ಕೆ ಅನುಭವಿಸುವ ಯೋಗ್ಯತೆನೂ ಬೇಕು ಅಂತೇಳಿ. ಆ ಯೋಗ್ಯತೆ ಇನ್ನೂ ಬಂದಿಲ್ಲ ಅಂತೇಳಿ ಅನ್ಕೊಳ್ತೀನಿ. ನಾವೇ ಶ್ರಮಪಟ್ಟು ನಮ್ಮ ಜೀವನವನ್ನಂತೂ ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ನನಗೆ ತೃಪ್ತಿ ಇದೆ, ನನ್ನ ಜೀವನದ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ತೃಪ್ತಿ ಇದೆ. ಭಗವಂತ ನನಗೆ ಎಷ್ಟೊಂದು ಒಳ್ಳೆ ಜೀವನ ಕೊಟ್ಟಿದ್ದಾನೆ, ಒಳ್ಳೆ ಗಂಡ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಆರೋಗ್ಯವನ್ನ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆರೋಗ್ಯ ಭಾಗ್ಯವನ್ನ ಕೊಟ್ಟಿದ್ದಾನೆ. ಯಾವುದೇ ರೀತಿ ಕೆಟ್ಟದಾಗದೇ ಇರೋ ರೀತಿಲಿ ನನ್ನ ಕುಟುಂಬವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಯಾರ ಕೆಟ್ಟ ದೃಷ್ಟಿಗೂ ಬೀಳದೇನೆ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ತುಂಬ ಸಂತೋಷವಾಗಿ ನಮ್ಮನ್ನು ಇಟ್ಟಿದ್ದಾರಲ್ಲ. ಹಾಗಾಗಿ ದಿನನಿತ್ಯ ಬೆಳಗ್ಗೆ ನಾನು ಎದ್ದ ತಕ್ಷಣನೇ ಇದಕ್ಕೊಂದು ಕೃತಜ್ಞತೆಯನ್ನು ಭಗವಂತನಿಗೆ ಸಲ್ಲಿಸ್ತೀನಿ. ಹಾಗೆ ನಾನು ದಿನನಿತ್ಯ ನನಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆಗೆಲ್ಲ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರ್ತೀನಿ. ಮಲಗೋಕ್ಕಿಂತ ಮೊದಲು ನಾನು ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನನಗೆ ಇಷ್ಟೊಂದು ಒಳ್ಳೆ ಜೀವನವನ್ನು ಕೊಟ್ಟಿದೆಯಾ, ಇವತ್ತಿನ ದಿನ ಈ ರೀತಿ ಎಲ್ಲ ಕಳೀತು, ಅದರಲ್ಲಿ ದುಃಖನೂ ಇತ್ತು, ಸಂತೋಷನೂ ಇತ್ತು, ಆದರೂ ಕೂಡ ನಾನು ನಿನಗೆ ಆಭಾರಿ, ಈ ಜೀವನವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ನಾನು ಮಲ್ಕೋದು ಸ್ನೇಹಿತರೆ. ಅಂದ್ರೆ ನಾವು ಒಂದು ಯಾವುದೇ ವಿಚಾರಕ್ಕಾಗ್ಲಿ ಧನ್ಯವಾದ ಹೇಳುವ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಕೃತಜ್ಞತೆ ಸಲ್ಲಿಸುವ ಅಭ್ಯಾಸವನ್ನ ಇಟ್ಕೊಂಡಾಗ ಖಂಡಿತ ನಮ್ಮ ಸಮಸ್ಯೆಗಳು ಅರ್ಧಕ್ಕರ್ಧದಷ್ಟು ಪರಿಹಾರ ಆಗುವ ಲಕ್ಷಣಗಳು ಕಂಡು ಬರ್ತವೆ ಸ್ನೇಹಿತರೆ. ಇದು ಕೇವಲ ಒಂದು ಭ್ರಮೆ ಅಲ್ಲ, ಇದು ವಾಸ್ತವ ಸತ್ಯ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು ಸ್ನೇಹಿತರೆ. ಅಂದ್ರೆ ನಾವು ಇಲ್ಲಿ ಏನೆಲ್ಲ ನಮಗೆ ಸಿಗುತ್ತಲ್ವಾ, ಈ ಬ್ರಹ್ಮಾಂಡದಿಂದ, ಆ ಭಗವಂತನಿಂದ, ಗುರುವಿನಿಂದ ಎಲ್ಲದೂ ಒಂದೇ ಸ್ನೇಹಿತರೆ. ಆದ್ರೆ ಅವರಿಂದ ನಮ್ಗೆ ಏನೆಲ್ಲ ಸಿಗುತ್ತಲ್ಲ ಅದಕ್ಕೊಂದು ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅದ್ಬಿಟ್ಟು ನನಗೆ ಆ ತರ ಹೆಂಡತಿ ಸಿಕ್ಕಿಲ್ಲ, ಈ ತರ ಗಂಡ ಸಿಕ್ಕಿಲ್ಲ, ಈ ಮಕ್ಕಳು ಹುಟ್ಟಬಾರ್ದಿತ್ತು, ಬೇರೆ ತರ ಮಕ್ಕಳು ಬೇಕಾಗಿತ್ತು, ನನಗೆ ಇನ್ನೂ ದೊಡ್ಡ ಶ್ರೀಮಂತಿಕೆ ಮನೆ ಬೇಕಾಗಿತ್ತು, ನನ್ಗೆ ಯಾಕೆ ಬಡವರನ್ನಾಗಿ ಹುಟ್ಟಿಸಿದೆ, ಈ ರೀತಿ ಎಲ್ಲ ನಾವು ಪ್ರಶ್ನೆಯನ್ನ ಮಾಡ್ಲೇಬಾರ್ದು ಸ್ನೇಹಿತರೆ. ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತೀವಲ್ವಾ, ಅದು ಕೆಟ್ಟದ್ದೇ ಆಗಿರ್ಬೋದು, ಒಳ್ಳೇದೇ ಆಗಿರ್ಬೋದು, ಅದರ ಪ್ರತಿಫಲದ ಜನ್ಮವೇ ಈ ಮರು ಜನ್ಮ ಆಗಿರುತ್ತೆ. ಈ ವಾಸ್ತವ ವರ್ತಮಾನದಲ್ಲಿ ನಾವು ಏನ್ ಅನುಭವಿಸ್ತಾ ಇದೀವಲ್ವಾ, ಅದಕ್ಕೆಲ್ಲ ಕಾರಣ ನಮ್ಮ ಪ್ರಾರಬ್ಧ ಕರ್ಮ. ನಮ್ಮ ಸಂಚಿತ ಕರ್ಮದಲ್ಲಿ ನಾವು ಏನು ಗಳಿಸಿಟ್ಟು ಬಂದಿರ್ತೀವಲ್ವಾ, ಅದನ್ನ ನಾವು ಈ ವರ್ತಮಾನದಲ್ಲಿ ಭೋಗಿಸ್ತೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಸಿಕ್ಕಿರುವ ಜೀವನವನ್ನ ತೆಗಳಬಾರದು. ಅದು ಏನ್ ಸಿಕ್ಕಿದೆಯೋ, ಕಷ್ಟ ಸಿಕ್ಕಿದೆಯೋ, ದುಃಖ ಸಿಕ್ಕಿದೆಯೋ, ಈ ಸಮಸ್ಯೆ ಹಾಗೆ ಸಂತೋಷ ಸಿಕ್ಕಿದೆಯೋ, ಅದು ನಮಗೆ ಒಂದೇ ಸಮಾನವಾಗಿ ಸಿಕ್ಕಿರೋಲ್ಲ. ಒಂದು ದಿನ ಕಷ್ಟ ಸಿಕ್ಕರೆ, ಒಂದು ದಿನ ಸಮಸ್ಯೆ ಸಿಕ್ಕರೆ, ಒಂದು ದಿನ ಸಂತೋಷ, ಒಂದು ದಿನ ನಗು, ಒಂದು ದಿನ ಅಳು, ಈ ರೀತಿಯಾಗಿ ನಮ್ಮ ಜೀವನ ವಿಂಗಡಣೆ ಆಗಿ ನಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಸಂಚಿತ ಕರ್ಮದಲ್ಲಿ ನಾವು ಯಾವಾಗೆಲ್ಲ ಏನೇನ್ ಮಾಡಿರ್ತೀವಲ್ವಾ ಹಂತವಾಗಿ, ಅದೇ ರೀತಿ ಹಂತವಾಗಿ ನಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನ ಸಮಾನವಾಗಿ ಭಗವಂತ ಹಂಚಿಕೊಟ್ಟಿರ್ತಾರೆ ಸ್ನೇಹಿತರೆ. ಅದನ್ನೇ ನಾವು ಈ ವರ್ತಮಾನದಲ್ಲಿ ಅನುಭವಿಸೋದು. ಪುಸ್ತಕದಲ್ಲಿ ಓದಿದ್ನಲ್ಲ, ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಾವೊಂದು ಕೃತಜ್ಞತೆಯನ್ನ ಭಗವಂತನಿಗೆ ಸಲ್ಲಿಸುವ ಸ್ವಭಾವವನ್ನ ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಕಷ್ಟಗಳು ದೂರವಾಗ್ತವೆ. ಅಂದ್ರೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತೇಳಿ ಕೊರಗಬಾರ್ದು. ಭಗವಂತ ನಮಗೆ ಕೊಟ್ಟೇ ಕೊಡ್ತಾರೆ. ನಾನು ಒಳ್ಳೆಯ ಕರ್ಮವನ್ನ ಮಾಡೋಣ, ನಾನು ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನ ಆದಷ್ಟು ಮಾಡೋಣ ಅನ್ನುವ ಮನೋಭಾವವನ್ನ ನಾವು ಹೊಂದಬೇಕು. ಭಗವಂತನಲ್ಲಿ ನಾವು ಶರಣಾಗಬೇಕು. ಆ ಗುರುವಿನ ಮಾರ್ಗದರ್ಶನದ ಪ್ರಕಾರ ಒಳ್ಳೆಯದನ್ನೇ ಬಯಸ್ತಾ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ, ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು, ಯಾರಿಗೂ ಸಹ ಕೆಟ್ಟದನ್ನ ಬಯಸದೆ, ದ್ವೇಷ ಮತ್ಸರ ಶತ್ರುತ್ವವನ್ನ ತೋರದೆ ಸದಾ ಒಳ್ಳೆಯದನ್ನ ಹಂಬಲಿಸುವ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು. ನನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ಭಗವಂತನೇ ಇದ್ದಾನೆ, ಎಲ್ಲವನ್ನ ಕೊಡ್ತಾರೆ, ಎಲ್ಲವೂ ಇದೆ ನನ್ನ ಹತ್ರ ಅಂತೇಳಿ ನಾವು ಯಾವಾಗ ಫೀಲ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಖಂಡಿತ ಅವೆಲ್ಲವೂ ನಮ್ಮ ಕಡೆ ಆಕರ್ಷಣೆ ಆಗ್ತಾವಂತೆ ಸ್ನೇಹಿತರೆ. ಅದೇ ನಾವು ಪದೇ ನನ್ನ ಹಣೆ ಬರ ಇಷ್ಟೇ, ನನ್ನ ಜೀವನನೇ ಇಷ್ಟೇ, ನಾನು ಏನನ್ನೂ ಪಡ್ಕೊಂಡು ಬಂದಿಲ್ಲ, ನನಗೆ ಈ ತರ ಮನೆ ಸಿಕ್ಕಿದೆ, ನಾನು ಬಡವ, ನಾನು ದರಿದ್ರ ಅಂತ ಹೇಳಿ ನಾವು ಹೇಳ್ಕೊಳ್ಬಾರ್ದು. ಆಗ ಏನಾಗುತ್ತೆ ಅಂದ್ರೆ ನಾವು ಏನನ್ನ ಬಯಸ್ತಾ ಇದೀವೋ ಅದೇ ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ಸ್ನೇಹಿತರೆ. ಆ ಪುಸ್ತಕದಲ್ಲಿ ಅದೇ ರೀತಿ ಬರೆದಿತ್ತು. ಬಾಬಾನ ಸಂದೇಶನೂ ಕೂಡ ಅದೇ ರೀತಿ ಇದೆ. ಬಾಬಾ ಸದಾ ಒಳ್ಳೆಯದನ್ನೇ ಆಲೋಚಿಸು, ಒಳ್ಳೆಯದನ್ನೇ ಬಯಸು, ಒಳ್ಳೆಯದನ್ನೇ ಮಾಡು, ಯಾರಲ್ಲೂ ಸಹ ದ್ವೇಷ ಮತ್ಸರ ತೋರ್ಬೇಡ, ಅದೇ ನಿನ್ನ ಪಾಲಾಗತ್ತೆ ಅಂತಾನೆ ಹೇಳ್ತಾ ಇದ್ರು. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕಾದ್ರೆ ಅದಕ್ಕೆ ಸ್ವಲ್ಪ ಪರಿಶ್ರಮವನ್ನಂತೂ ಪಡಲೇಬೇಕು ಸ್ನೇಹಿತರೆ. ಖಂಡಿತ ಈ ರೀತಿಯ ಆಲೋಚನೆಯನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಳ್ಳೆಯದರ ಆಲೋಚನೆ, ಒಳ್ಳೆಯದನ್ನ ಬಯಸೋದು, ಯಾರ ಬಗ್ಗೆನೋ ದ್ವೇಷ ಮತ್ಸರ ತೋರದೆ, ಯಾರ ಬಗ್ಗೆನೋ ಆಡ್ಕೊಳ್ಳದೆ ನಮ್ಮ ಜೀವನವನ್ನ ನಾವು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾ ಹೋಗ್ತೀವೋ
ನಮ್ಮ ಜೀವನದಲ್ಲಿ ಸೇವೆ ದಾನ ಧರ್ಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕಾರಾತ್ಮಕ ಊರ್ಜೆಗಳು ನಮ್ಮನ್ನು ಸೆಳಿತವೆ. ಹಾಗೆ ನಾವು ಏನೆಲ್ಲ ಹಂಬಲಿಸ್ತೀವಿ ಬಯಸ್ತೀವಲ್ವ ಜೀವನದಲ್ಲಿ ಅದೆಲ್ಲ ನಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಾನೇನು ತುಂಬ ದೊಡ್ಡ ಶ್ರೀಮಂತಳಲ್ಲ, ಆದರೂ ನನ್ನ ಹತ್ರ ಎಲ್ಲ ಇದೆ. ನಾನು ಸಂತೋಷವಾಗಿದ್ದೀನಿ. ನನ್ನ ಜೀವನದಲ್ಲಿ ನಾನು ತುಂಬ ಸಂತೋಷವಾಗಿದ್ದೀನಿ. ಎಲ್ಲದಕ್ಕಿಂತ ನಾನು ಇಷ್ಟು ಜೀವನದಲ್ಲಿ ಸಂತೋಷವಾಗಿದ್ದೀನಿ ಅಂದರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ. ಅಂದರೆ ಎಲ್ಲ ಸಮಯದಲ್ಲೂ ಅವ್ರು ನನಗೆ ಸಹಾಯ ಮಾಡ್ತಾರೆ. ಇಂಥದ್ದೊಂದು ಕಷ್ಟ ಬಂದಿದೆ ಅಂದ ತಕ್ಷಣನೇ ಯಾವುದಾದ್ರೂ ಮೂಲಕ ಅವರು ಓಡೋಡಿ ಬರ್ತಾರೆ ನಂಗೆ ಸಹಾಯ ಮಾಡೋಕ್ಕೆ. ಅಂತ ಕರೋನಾ ಬಂದ ಸಂದರ್ಭದಲ್ಲಿ ನನ್ನ ಹತ್ರ ಬರೀ 500 ರೂಪಾಯಿ ದುಡ್ಡಿತ್ತು. ನಮ್ಮ ಮನೆಯವರಿಗೆ ಸೀರಿಯಸ್ ಆಗಿತ್ತು, ICU ಅಲ್ಲಿ ಇಟ್ಟಿದ್ರು ಅವ್ರನ್ನ. ಆದರೆ ನನ್ನ ಹತ್ರ ಇದ್ದಿದ್ದು ಬರೀ 500 ರೂಪಾಯಿ. ಆದರೆ ನಾನು ನನ್ನ ಹತ್ರ ಇರುವ 500 ರೂಪಾಯಿ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ, ನನ್ನ ಜೊತೆಗಿರೋ ನನ್ನ ಬಾಬನ ಮೇಲೆ ನಂಬಿಕೆ ಇಟ್ಟಿದ್ದೆ. ಹಾಗಾಗಿ 500 ರೂಪಾಯಿನೂ ಸಹ ಖರ್ಚಾಗಲಿಲ್ಲ. ನನ್ನ ಬಾಬಾ ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳಿಲ್ಲದೆ ಆ ಕರೋನಾದಂಥ ಕಾಯಿಲೆಯನ್ನು ಸಹ ನನ್ನ ಗಂಡ ಗೆದ್ದು ಬರುವ ಹಾಗೆ ನನಗೆ ದಾರಿ ತೋರಿಸಿದ್ರು ಸ್ನೇಹಿತರೆ. ನನ್ನ ರಕ್ಷಣೆಗೆ ನಿಂತಿದ್ರು, ನನ್ನ ಕುಟುಂಬದ ರಕ್ಷಣೆಗೆ ನಿಂತಿದ್ರು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಜೀವನದಲ್ಲಿ. ಹಾಗಾಗಿ ನಾವು ಹಣವನ್ನು ಸಂಪಾದನೆ ಮಾಡೋ ಕಡೆಗೆ ಲಕ್ಷ್ಯ ಕೊಡೋದಕ್ಕಿಂತ ಭಗವಂತನನ್ನ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಸ್ನೇಹಿತರೆ. ಹಣ ಹೇಗಾದ್ರೂ ಸಂಪಾದನೆ ಮಾಡಬಹುದು, ಯಾರಾದ್ರೂ ಸಂಪಾದನೆ ಮಾಡಬಹುದು ಅಲ್ವಾ. ಆದರೆ ಭಗವಂತನನ್ನ ಸಂಪಾದನೆ ಮಾಡಬೇಕು ಅಂದ್ರೆ ನಮ್ಮಿಂದ ದಿನನಿತ್ಯ ಒಳ್ಳೆಯ ಕರ್ಮಗಳಾಗಬೇಕು, ಒಳ್ಳೆಯ ಉದ್ದೇಶ ಹೊಂದಿದ ಸೇವೆಗಳಾಗಬೇಕು ಸ್ನೇಹಿತರೆ. ಆಗ ಮಾತ್ರ ಆ ಭಗವಂತ ನಮ್ಮ ಜೊತೆಗೆ, ಆ ಭಗವಂತ ನಮಗೆ ಒಲಿಯೋದು ಅಲ್ವಾ. ಒಂದ್ಸರಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಂದ್ರೆ ನನ್ನ ಮಗಳನ್ನ ಕಾಲೇಜಿಗೆ ಬಿಟ್ಟು ಬರ್ಬೇಕಾದ್ರೆ ಹೋಗಿದ್ವಿ. ಬರ್ಬೇಕಾದ್ರೆ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ ಬಸ್ಸಲ್ಲಿ ಒಂದು 26 ವರ್ಷದ ಹುಡುಗಿ ಇರ್ಬೋದು. ಅವಳು ತನ್ನ 2 ಸಣ್ಣ ಮಕ್ಕಳನ್ನ ಎತ್ಕೊಂಡು ಬಸ್ಸಲ್ಲಿ ಕುತ್ಕೊಂಡಿದ್ಲು. ಮುಂದಿನ ಸೀಟಲ್ಲಿ ನಾನು ಹೋಗಿ ಕೂತ್ಕೊಂಡೆ. ನನ್ನ ದೃಷ್ಟಿ ಅವ್ರ ಕಡೆ ಹೋಯ್ತು. ನನ್ಗೆ ಯಾವಾಗ್ಲೂ ನನ್ನ ದೃಷ್ಟಿ ಹೋಗೋದು ಶ್ರೀಮಂತರ ಕಡೆ ಅಲ್ಲ, ನಾನು ಯಾವಾಗ್ಲೂ ನನಗಿಂತ ಕೆಳಗಿನ ಜನರ ಕಡೆನೆ ದೃಷ್ಟಿ ಹರಿಸೋದು ಸ್ನೇಹಿತರೆ. ಅದೇನೋ ನನಗೆ ಗೊತ್ತಿಲ್ಲ, ಆ ಸ್ವಭಾವ ನನ್ನಲ್ಲಿದೆ. ನನ್ನ ಕೈಗೆ ಎಟಕದ ವಸ್ತುಗಳ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಶ್ರೀಮಂತಿಕೆಯ ಬಗ್ಗೆ ಆಗಿರ್ಬೋದು, ನಾನು ಯಾವತ್ತೂ ಯೋಚನೆನೂ ಮಾಡೋದಿಲ್ಲ, ಚಿಂತೆನೂ ಮಾಡೋದಿಲ್ಲ. ಅವ್ರ ಕಡೆ ನಾನು ನೋಡೋದು ಇಲ್ಲ ಸ್ನೇಹಿತರೆ. ನಾನೇನಿದ್ರು ನನ್ನಂತವ್ರನ್ನ, ಮಧ್ಯಮ ವರ್ಗದವರನ್ನ, ನನಗಿಂತ ಕೆಳಗೆ ಮಟ್ಟದವರು ಇರೋರನ್ನೇ ನೋಡೋದು ಸ್ನೇಹಿತರೆ. ನಾನು, ನಮ್ಮ ತಂಗಿ, ನನ್ನ ಮಕ್ಕಳು ಎಲ್ಲರೂ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ವಾ. ಸಂದರ್ಭದಲ್ಲಿ ನನಗೆ ಏನು ಅನಿಸ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ಅವಳನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡಿದೆ. ಯಾವ ಊರು ನಿಮ್ದು ಅಂತ ಕೇಳಿದೆ. ಅವಳು ಹೀಗೆ ಅಕ್ಕ, ನಾವು ಬಯಲುಸೀಮೆ ಕಡೆಯಿಂದ ಬಂದಿದ್ದೀವಿ, ಇಲ್ಲಿ ರೋಡ್ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದೀವಿ, ಹಬ್ಬ ಅಂತೇಳಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಈಗ. ಅದಕ್ಕೆ ನಾನು ಹೇಳಿದೆ, ಇಷ್ಟು ದೂರ ದುಡಿಲಿಕ್ಕೆ ಬಂದಿದ್ದೀರಲ್ಲ, ಹಾಗಾದರೆ ನಿಮ್ಮೂರಲ್ಲಿ ಕೆಲಸ ಇಲ್ವಾ? ಐತಕ್ಕ ಕೆಲಸ, ಆದರೆ ಇಷ್ಟೆಲ್ಲ ಸಂಬಳ ಸಿಗೋದಿಲ್ಲ. ಹಾಗಾಗಿ ಸಣ್ಣದಾಗಿ ಒಂದು ಮನೆ ಐತಿ, ಹಾಗಾಗಿ ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾರೆ, ಅವ್ರನ್ನ ಬಿಟ್ಟು ನಾವಿಷ್ಟು ದೂರ ಬಂದಿದ್ದೀವಿ ದುಡಿಯೋಕ್ಕೆ. ಸ್ವಲ್ಪ ವರ್ಷ ದುಡ್ದು ಆಮೇಲೆ ನಾವು ಹೋಗ್ತೀವಿ ಅಂತ ಹುಡುಗಿ ಹೇಳಿದ್ಲು. ಹಾಗೆ ಮಾತಾಡ್ತಾ ಈಗ ಮಕ್ಕಳಿಗೆಲ್ಲ ಶಾಲೆಗೆ ಸೇರಿಸೋದಾದ್ರೆ ಹೇಗೆ ಮಾಡ್ತೀರಾ? ಇಲ್ಲಕ್ಕ, ಇವ್ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ನಾನು ಮಕ್ಕಳನ್ನ ನೋಡ್ಕೊಂಡು ಊರಲ್ಲೇ ಇರ್ತೀನಿ, ಆಗ ನಮ್ಮ ಮನೆಯವ್ರು ಬಂದು ಇಲ್ಲಿ ದುಡಿತಾರೆ, ಅವಾಗ ಊರಿಗೆ ಬರ್ತಾರಕ್ಕ ಅಂತ ಹೇಳಿ ಆ ಹುಡುಗಿ ಹೇಳಿದ್ಲು. ನನಗೆ ಏನ್ ಅನಿಸ್ತೆ ಏನೋ ಗೊತ್ತಿಲ್ಲ, ನಿನ್ ಮಕ್ಳಿಗೆ ಕುಡಿಯಕ್ಕೆ ನೀರೇನಾದ್ರೂ ಬೇಕಾ ಅಂತ ಕೇಳಿದೆ. ಅದಕ್ಕೆ ಆ ಹುಡುಗಿ ತಕ್ಷಣ ಹೇಳಿದ್ಲು, ಅಕ್ಕ ನನ್ನ ಮಕ್ಳಿಬ್ರು ಇಷ್ಟೋ ತನಕ ನೀರು ಬೇಕು ಅಮ್ಮ, ನೀರು ಬೇಕು ಅಂತೇಳಿ ಅಳ್ತಾ ಮಲ್ಕೊಂಡಿದಾರಕ್ಕ. ನೋಡಕ್ಕ, ಕಣ್ಣಲ್ಲಿರೋ ನೀರು ಸಹ ಇನ್ನೂ ಒಣಗಿಲ್ಲಕ್ಕ, ನೀರು ಅಂತ ಇದ್ರಕ್ಕ, ನೀರು ಎಲ್ಲೂ ಸಿಗ್ಲಿಲ್ಲಕ್ಕ, ಬಸ್ಸಲ್ಲಿ ಬೇರೆ ಕೂತ್ಕೊಂಡಿದ್ವಿ, ಯಾರೂ ಸಹ ಕೊಡ್ಲಿಲ್ಲ ನಮಗೆ ಅಂತ ಹೇಳಿದ್ಲು. ನನಗೆ ಅದು ಏನೋ ಗೊತ್ತಾಗ್ಲಿಲ್ಲ, ತುಂಬ ನೋವಾಗ್ಬಿಡ್ತು. ನಾನು ಬೇಗನೆ ನನ್ನ ಹತ್ರ ಇರೋ ನೀರನ್ನ ಬೇಗ ಕೊಟ್ಟು ಮಕ್ಕಳನ್ನ ಎಬ್ಸಿ ನೀರು ಕುಡಿಸು ಅಂದೆ. ಆಗ ಆ ಹುಡುಗಿ ಆ ಮಕ್ಕಳನ್ನ ಎಬ್ಸಿದ್ಲು, ನೀರು ಸಿಕ್ಕಿದೆ, ಎದ್ದೇಳ್ರಿ ಅಂತ. ಆ ಮಕ್ಕಳು ಅದು ಎಷ್ಟು ಖುಷಿಯಿಂದ ಎದ್ದು ಆ ಕೈಯಲ್ಲಿರೋ ಬಾಟ್ಲಿನ ಇಸ್ಕೊಂಡು ಕಚ್ಚಿ ಕುಡಿದ್ಬಿಟ್ರು ಅಂದ್ರೆ ಅವಕ್ಕೆ ಸಮಾಧಾನ ಆಗೋವಷ್ಟು ನೀರು ಕುಡಿದ್ಬಿಟ್ರು. ಅದೇನೋ ನೋಡಿದ್ರಲ್ಲ, ಅವ್ರ ಸಹಾಯಕ್ಕೆ ಭಗವಂತ ನನ್ನನ್ನು ಕಳಿಸಿದ್ರು ಅಂತ ಹೇಳಿ ನಾನು ಅನ್ಕೊಂಡೆ. ಹಾಗೆ ನಮ್ಮ ಸಹಾಯಕ್ಕೂ ಭಗವಂತ ಯಾರನ್ನಾದ್ರೂ ಕಳಿಸಿರ್ತಾನೆ ಸ್ನೇಹಿತರೆ. ಆದರೆ ನಮ್ಮಲ್ಲಿ ಒಳ್ಳೆಯ ಉದ್ದೇಶ ಇರಬೇಕು, ನಮ್ಮಿಂದ ಒಳ್ಳೆಯ ಕರ್ಮ ಇರಬೇಕು, ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು, ನಮ್ಮಲ್ಲಿ ಒಳ್ಳೆಯ ಯೋಚನೆ ಇರಬೇಕು, ಚಿಂತನೆ ಇರಬೇಕು. ಆಗ ನಮ್ಮಿಂದ ಕೂಡ ಭಗವಂತ ಬೇರೆಯವರಿಗೆ ಸಹಾಯ ಮಾಡಿಸ್ತಾನೆ. ಹಾಗೆ ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ, ನಮ್ಮ ದುಃಖದ ಪರಿಸ್ಥಿತಿಯಲ್ಲಿ ನಮಗೂ ಕೂಡ ಬೇರೆಯವರಿಂದ ಸಹಾಯವನ್ನ ಮಾಡಿಸ್ತಾರೆ ಸ್ನೇಹಿತರೆ. ಇದೇ ಭಗವಂತನ ನೀತಿ, ಈ ಸೃಷ್ಟಿಯ ನಿಯಮ ಕೂಡ ಇದೇ ಆಗಿದೆ ಸ್ನೇಹಿತರೆ. ನೀನೇನ್ ಕೊಡ್ತೀಯೋ ಅದು ಮರಳಿ ನಿನಗೆ ಇಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ನಿಮ್ಮ ಜೀವನದಲ್ಲಿ ದುಃಖ ಇದೆ, ಸಮಸ್ಯೆ ಇದೆ, ಕಷ್ಟ ಇದಾವೆ ಅಂತೇಳಿ ನರಳಾಡ್ಬೇಡ್ರಿ. ಅವುಗಳನ್ನೇ ಇಟ್ಕೊಂಡು ಗೋಳಾಡ್ಬೇಡ್ರಿ. ಕಷ್ಟ ಇದಾವೆ, ದುಃಖ ಇದಾವೆ, ಸಮಸ್ಯೆ ಇದಾವೆ, ನಿಜ ಇಲ್ಲ ಅಂತಲ್ಲ. ಅವು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮ್ಮ ಜೊತೆ ಇದಾವೆ, ಹೋಗ್ತಾವವು. ನಾವು ಒಳ್ಳೆ ಕರ್ಮವನ್ನ ಮಾಡ್ತಾ ಇದ್ದೀನಿ ಈಗ,
ನಾನು ಈ ವರ್ತಮಾನದಲ್ಲಿ ಒಳ್ಳೆಯದನ್ನ ಮಾಡ್ತಾ ಇದ್ದೀನಿ, ಒಳ್ಳೆಯ ಉದ್ದೇಶವನ್ನ ಹೊಂದಿದ್ದೀನಿ, ನನ್ನಿಂದ ಆದಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ, ನಾನು ಕೂಡ ಸೇವೆ ದಾನ ಧರ್ಮದ ಮನೋಭಾವವನ್ನು ಹೊಂದಿ ಪರಿವರ್ತನೆ ಆಗ್ತಾ ಇದ್ದೀನಿ ಅಂದ್ರೆ ಖಂಡಿತ ನನ್ನ ಕೆಟ್ಟ ಕರ್ಮಗಳು ಕಳೀತವೆ. ಅದೇ ರೀತಿ ನನ್ನ ಕಷ್ಟ ದುಃಖ ಸಮಸ್ಯೆಗಳು ಕೂಡ ಶುರುವಾಗ್ತವೆ. ನನಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗುತ್ತೆ, ಒಳ್ಳೆಯ ಜೀವನ ಸಿಗುತ್ತೆ, ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಸಾಗಿದಾಗ ಖಂಡಿತ ಬಾಬಾ ನಮ್ಮ ಜೊತೆಗಿರುವ ಅನುಭವ ಅನುಭೂತಿ ಈ ತರ ಎಲ್ಲ ನಮ್ಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ನನ್ನ ರೀತಿ ನೀತಿಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ಸ್ತು, ಹಾಗಾಗಿ ಹೇಳಿದೆ ಸ್ನೇಹಿತರೆ. ಹೀಗೆ ಬೆಂಗಳೂರಲ್ಲಿ ಹೋದಾಗ ಓಡಾಡ್ಬೇಕಾದ್ರೆಲ್ಲ ಯಾವ ರೀತಿ ಅನುಭವ ಆಯ್ತು ಗೊತ್ತಾ ನಿಮ್ಗೆ? ನಾನು ಯಾರ ಹತ್ರನೇ ಒಂದು ಸಣ್ಣದಾಗಿ ಅಡ್ರೆಸ್ ಕೇಳಿದಾಗೂ ಸಹ ಅಲ್ಲಿ ನನಗೆ ಎದುರಾಗಿದ್ದು ಎಲ್ಲ ಒಳ್ಳೆ ವ್ಯಕ್ತಿಗಳೇ. ಎಲ್ಲರೂ ಸಮಾಧಾನದಿಂದ ನಿಂತು ಹೀಗೆ ಹೋಗಮ್ಮ, ಹಾಗೆ ಹೋಗಮ್ಮ, ಈ ಬಸ್ಸಲ್ಲಿ ಹೋಗಮ್ಮ, ಈ ರೀತಿಯಾಗಿ ಹೋದ್ರೆ ನೀನು ಕರೆಕ್ಟಾಗಿ ಈ ಜಾಗಕ್ಕೆ ಹೋಗ್ತೀರಾ, ಇದೇ ತರ ನಮಗೆ ಮಾರ್ಗದರ್ಶನ ಮಾಡಿದ್ರು ಸ್ನೇಹಿತರೆ. ಯಾಕಂದ್ರೆ ಯಾಕೆ ಆ ತರ ಮಾಡಿದ್ರು ಹೇಳ್ರಿ? ನನ್ನ ಜೊತೆ ಯಾರಿದ್ರು? ನನ್ನ ಜೊತೆ ನನ್ನ ಬಾಬಾ ಇದ್ರು. ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಾಬಾ ನೀವು ನನ್ನ ಜೊತೆಗೆ ಬರಬೇಕು, ನನಗೆ ಗೊತ್ತಿಲ್ಲದ ಊರು ಅದು, ಆ ಊರಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ಹಾಗಾಗಿ ನೀವೇ ಸದಾ ನನ್ನ ಕ್ಷಣ ಕ್ಷಣಕ್ಕೂ ನನ್ನ ಜೊತೆಗಿರ್ಬೇಕು, ನನಗೆ ಮಾರ್ಗದರ್ಶನ ಮಾಡಬೇಕು, ನನಗೆ ದಾರಿ ತೋರಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ನಲ್ಲ. ಹಾಗಾಗಿ ಆ ರೀತಿ ನನ್ನ ಗುರು ಇದ್ದು ನನಗೆ ಎಲ್ಲಾ ರೀತಿಲೂ ಸಹಾಯ ಮಾಡಿದ್ರು. ನಮಗೆ ಬೆಂಗಳೂರಿಗೆ ಹೋಗಿ ಬರೋವರೆಗೂ ಯಾವುದೇ ರೀತಿ ಒಂದು ಸಣ್ಣದಾಗೂ ಸಹ ತೊಂದರೆ ಆಗ್ಲಿಲ್ಲ ಸ್ನೇಹಿತರೆ. ಹೀಗೆ ಸಂತೋಷವಾಗಿ ಹೋಗಿದ್ನೋ ಅದೇ ರೀತಿ ಸಂತೋಷವಾಗಿ ನಾನು ಮರಳಿ ಮನೆಗೆ ಬರ್ತೀನಿ. ಯಾವಾಗಲೇ ಆದರೂ ಅಷ್ಟೇ, ಯಾವ ಊರಿಗೆ ಹೋದ್ರೂ ಅಷ್ಟೇ, ನನ್ನ ಬಾಬಾನ ನನ್ನ ಜೊತೆ ಕರ್ಕೊಂಡೇ ಹೋಗ್ತೀನಿ, ಹೋಗ್ತಾನೂ ಸಂತೋಷವಾಗಿ ಹೋಗ್ತೀನಿ, ಹಾಗೆ ಬರ್ತಾನೂ ಕೂಡ ಸಂತೋಷವಾಗೇ ಬರ್ತೀನಿ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು ನಿಮ್ಗೆ, ಯಾವಾಗಲೂ ಭಗವಂತನನ್ನ ಗೆಳೆಯನನ್ನಾಗಿ ಮಾಡ್ಕೊಂಡ್ಬಿಡ್ರಿ. ಹಾಗಾಗಿ ಯಾವತ್ತು ಭಗವಂತನ ಎದುರು ಕುತ್ಕೊಂಡಾಗ ನನಗೆ ಅದ್ ಬೇಕು, ನನಗೆ ಇದ್ ಬೇಕು, ನನಗೆ ಯಾಕೆ ಈ ಸಮಸ್ಯೆ ಕೊಟ್ಟು, ಯಾಕೆ ಈ ಬಡತನ ಕೊಟ್ಟೆ, ಯಾಕೆ ಈ ಕಷ್ಟ ಕೊಟ್ಟೆ ಅಂತ ಹೇಳಿ ಕೇಳೋ ಬದಲು ನೀನೇ ನನ್ನ ಜೊತೆಗೆ ಇದ್ಬಿಡು ಅನ್ನುವ ಭಾವದೊಂದಿಗೆ ಅವನಿಗೆ ಸಮರ್ಪಣೆ ಆಗ್ರಿ. ಅಂತಹ ಭಕ್ತಿಯ ಭಾವವನ್ನ ಬೆಳೆಸ್ಕೊಳ್ರಿ. ಆಗ ಖಂಡಿತ ನಮ್ಮ ಜೊತೆ ಕಷ್ಟ ಇರಲಿ, ನಮ್ಮ ಜೊತೆ ಸುಖ ಇರಲಿ, ಆ ಎರಡೂ ಸಮಯದಲ್ಲಿ ಭಗವಂತ ನಮ್ಮ ಜೊತೆಗಿರ್ತಾರೆ. ಕಷ್ಟದ ಸಮಯದಲ್ಲಿ ಆ ಕಷ್ಟದ ಮುಕ್ಕಾಲು ಭಾಗವನ್ನ ಅವರು ತಗೊಂಡು ನಮ್ಗೊಂದು ಕಾಲು ಭಾಗವನ್ನ ಅನುಭವಿಸ್ಲಿಕ್ಕೆ ಬಿಡ್ತಾರೆ. ಸುಖದ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಆ ಸುಖವನ್ನ ಅನುಭವಿಸ್ಲಿಕ್ಕೆ ಬಿಡ್ತಾರೆ ಸ್ನೇಹಿತರೆ. ನನಗೆ ಈಗಲೂ ಅಷ್ಟೇ, ನಿಮ್ಮೆಲ್ಲರ ಕಮೆಂಟ್ ಓದಿದ ತಕ್ಷಣ ನಂಗೆ ತುಂಬ ದುಃಖ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದ ತಕ್ಷಣನೇ ಪೂಜೆ ಮಾಡ್ತೀನಲ್ಲ, ಆಗ ನಿಮ್ಮ ಬಗ್ಗೆನೇ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಬಾಬಾ ನಿನ್ನನ್ನು ನಂಬಿ ತುಂಬ ಜನ ಭರವಸೆಯಿಂದ ಇದ್ದಾರೆ, ಅವರ ಭರವಸೆಗಳನ್ನ ಎಂದಿಗೂ ಹುಸಿ ಮಾಡಬೇಡ, ಅವರೆಲ್ಲರಿಗೂ ಒಳ್ಳೇದು ಮಾಡು ಅಂತಾನೆ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಹಾಗೆ ರಾತ್ರಿ ಮಲಗಬೇಕಾದ್ರೂ ಅಷ್ಟೇ, ಇವತ್ತು ಯಾರೆಲ್ಲ ನನಗೆ ಫೋನ್ ಮಾಡಿದ್ದಾರೆ, ಹಾಗೆ ಯಾರೆಲ್ಲ ಎಷ್ಟೊಂದು ಕಮೆಂಟ್ ಮಾಡಿದ್ದಾರೆ, ದುಃಖದಲ್ಲಿದ್ದೀವಿ ಕಷ್ಟದಲ್ಲಿದ್ದೀವಿ ಅಂತೇಳಿ, ಅವರಿಗೆಲ್ಲರಿಗೂ ಒಳ್ಳೇದು ಮಾಡಪ್ಪ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡು, ಅವ್ರ ಜೊತೆ ನೀನು ಸದಾ ಇರು, ಅವರಿಗೆ ರಕ್ಷಣೆ ಮಾಡು. ಏನೇ ತಪ್ಪು ಮಾಡಿದ್ರು ಸಹ ನಿನ್ನ ಮಕ್ಕಳೇ ಅಲ್ವಾ ನಾವೆಲ್ಲ, ಒಂದ್ಸರಿ ಕ್ಷಮಿಸಿ ನಮಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಅಂತಾನೆ ನಾನು ಪ್ರಾರ್ಥನೆ ಮಾಡೋದು ಸ್ನೇಹಿತರೆ. ನೀವು ನನಗೆ ಒಳ್ಳೇದಾಗ್ಲಿ ಅಂತೇಳಿ ಬಾಬಾನ ಹತ್ರ ಕೇಳ್ತೀರಾ ಅಲ್ವಾ? ಹಾಗೆ ನಾನು ಕೂಡ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಬಾಬಾನ ಹತ್ರ ಕೇಳ್ತೀನಿ ಅಲ್ವಾ? ಇದೇ ಅಲ್ವಾ ಮನುಷ್ಯರಿಗಾಗೋದು ಅಂದ್ರೆ. ಹಣ ಸಂಪತ್ತು ಒಡವೆ ವಸ್ತ್ರ ಎಲ್ಲವನ್ನ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ, ಯಾವುದನ್ನು ನಾವು ತಗೊಂಡು ಹೋಗೋದಿಲ್ಲ. ತುಂಬಾ ನೋವು ಆದಾಗ, ದುಃಖದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ನಮ್ಮ ಹತ್ರ ಇರೋ ಹಣನೂ ಕೂಡ ನಮ್ಗೆ ಯಾವುದೇ ರೀತಿ ಉಪಯೋಗಕ್ಕೆ ಬರೋದಿಲ್ಲ. ಆದ್ರೆ ಒಬ್ಬರ ಸಾಂತ್ವನದ ನುಡಿ, ಧೈರ್ಯದ ನುಡಿ, ಪ್ರೇರಣಾತ್ಮಕ ಮಾತುಗಳು ನಮಗೆ ಜೀವನದಲ್ಲಿ ಸಹಾಯಕ್ಕೆ ಬರ್ತಾವಲ್ವಾ ಸ್ನೇಹಿತರೆ? ಹಾಗಾಗಿ ಹಣದ ಭರವಸೆಯಿಂದ ನಾನು ಒಳ್ಳೆ ಜೀವನ ಮಾಡ್ಬಿಡ್ತೀನಿ ಅನ್ನೋ ಭರವಸೆ ಯಾವತ್ತೂ ಇಟ್ಕೊಳ್ಬೇಡ್ರಿ. ಹಣ ಎಂದಿಗೂ ನಮಗೆ ಲೌಕಿಕವಾದ ಆಸೆಗಳನ್ನ ಈಡೇರಿಸುತ್ತೆ ಹೊರತು ನಮ್ಮೊಳಗಿನ ಅಂತರಂಗದ ಬಯಕೆಗಳನ್ನ ಅದೆಂದಿಗೂ ಈಡೇರಿಸೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಅಂತರಂಗದ ಬಯಕೆಗಳನ್ನ ಈಡೇರಿಸಬೇಕಂದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ, ಗುರುವಿನಿಂದ ಮಾತ್ರ ನಮಗೆ ಅಂತ ಶ್ರೀರಕ್ಷೆ ಸಿಗೋದು. ನನ್ನ ಸ್ವಭಾವವಂತೂ ಇದೇ ರೀತಿ ಸ್ನೇಹಿತರೆ. ನನಗೆ ಅಡುಗೆ ಚಾನಲಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಹೊಸ ಸಬ್ಸ್ಕ್ರೈಬರ್ ಇರಬೇಕು ಅವರು, ನೀವು ತುಂಬಾ ಮಾತಾಡ್ತೀರಾ, ಬಾಯಿ ಬಡಿಕಿ ನೀವು ಅಂತ ಹೇಳಿ. ನನಗೆ ಆಗ್ಲೂ ಕೂಡ ಬೇಜಾರಾಗ್ಲಿಲ್ಲ, ಇದು ಒಂದು ಒಳ್ಳೆ ಬಿರುದೆ ಬಿಡು ಅಂತ ಹೇಳಿ ನಾನು ಅನ್ಕೊಂಡೆ. ಆಗ ಅವ್ರಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಆ ಕಮೆಂಟ್ ಅನ್ನ ಅವರೇ ರಿಮೂವ್ ಮಾಡ್ಬಿಟ್ಟಿದ್ರು. ನಾವು ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೆ ನಾನು ಬಸ್ಸಿನಿಂದ ಹೊರಗೆ ನೋಡೋದೇ ಕಾಡನ್ನ, ಗಿಡ ಮರಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಇವುಗಳನ್ನೇ ನೋಡ್ತಾ ಹೋಗೋದು. ಅವು ನನಗೆ ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಸಂತೋಷ, ತೃಪ್ತಿ ಸಿಗತ್ತೆ. ಹಾಗೆ ನಾನು ಪ್ರೇ ಕೂಡ ಮಾಡ್ತೀನಿ, ಏನಂತ ಗೊತ್ತಾ, ಈ ಕಾಡು ಮತ್ತೆ ಈ ಪ್ರಾಣಿ ಪಕ್ಷಿಗಳು ಶಾಶ್ವತವಾಗಿ ಉಳಿಲಿ, ಯಾರು ಕೂಡ ಈ ಕಾಡನ್ನ ನಾಶ ಮಾಡಬಾರ್ದು, ಈ ಪ್ರಾಣಿ ಪಕ್ಷಿಗಳನ್ನ ನಾಶ ಮಾಡಬಾರ್ದು ಅಂತಾನೆ ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಕೆರೆಗಳನ್ನ, ಹೊಳೆಗಳನ್ನ, ನದಿಗಳನ್ನ ನೋಡಿದಾಗ್ಲೂ ಕೂಡ ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗತ್ತೆ. ನಾನು ಆ ನೀರು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀನಿ, ನೀರನ್ನ ಬೊಗಸೆಯಲ್ಲಿ ಹಿಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀನಿ. ನನಗದು ಏನು ಅಂತ ಗೊತ್ತಿಲ್ಲ, ನನಗೆ ಈ ಪ್ರಕೃತಿ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಾನು ಯಾವಾಗ್ಲೂ
ಬೆಳೀತಾ ಇರೋ ಈ ಪ್ರಪಂಚದ ಕಡೆ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯಾವಾಗಲೂ ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ಇಡ್ತೀನಿ, ಯಾವಾಗಲೂ ನಾನು ಮುಂದಕ್ಕೆ ಇಡೋದಿಲ್ಲ ಸ್ನೇಹಿತರೆ. ಏನು ಹೆಜ್ಜೆ ಅಂದರೆ ನನ್ನ ಬಾಲ್ಯದ ಹೆಜ್ಜೆ ಅಂದರೆ ನನ್ನ ಬಾಲ್ಯದ ನೆನಪುಗಳಾಗಿರ್ಬೋದು, ಕಾಡು ಪ್ರಾಣಿಗಳು, ನಾನು ಆಟ ಆಡಿದ ವಾತಾವರಣ, ಇವುಗಳನ್ನೇ ನೆನಪು ಮಾಡ್ತಾ ಮೆಲುಕು ಹಾಕ್ತಾ ಇರ್ತೀನಿ. ಅದು ನನಗೆ ಸಂತೋಷ ಕೊಟ್ಟಷ್ಟು ಈಗ ಇದೆಯಲ್ಲ ಆಡಂಬರದ ಜೀವನ, ಒಡವೆ, ವಸ್ತ್ರ, ಹೈಜಿನಿಕ್ಕು, ಸ್ಟೇಟಸ್ಸು, ಲೆವೆಲ್ಲು ಅಂತೇಳಿ ಜೀವನ ಮಾಡ್ತಾರಲ್ಲ, ಅದ್ರ ಕಡೆ ನನಗೆ ಹೋಗ್ಲಿಕ್ಕೆ ಯಾವಾಗಲೂ ಇಷ್ಟ ಆಗೋದೇ ಇಲ್ಲ. ಅಲ್ಲಿ ನನಗೇನೋ ಒಂಥರ ಕಸಿವಿಸಿ ಗೊಂದಲ, ಒಂಥರ ಉಸಿರುಗಟ್ಟಿಸ್ದಂಗಾಗತ್ತೆ. ಹಾಗಾಗಿ ನಾನು ಯಾವಾಗಲೂ ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ಇಡ್ತೀನಿ. ಅದು ಯಾವಾಗಲೂ ನನಗೆ ಸಂತೋಷ ಕೊಟ್ಟಿದೆ ಸ್ನೇಹಿತರೆ. ಆಗ ನಾವು ಸಣ್ಣವರಿದ್ದಾಗ ಯಾವುದೇ ರೀತಿ ಒತ್ತಡ ಇರಲಿಲ್ಲ ಅಲ್ವಾ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ, ನೆಮ್ಮದಿಯ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ವಿ. ಬೆಳಗ್ಗೆ ಮತ್ತೆ ಎದ್ದು ಆರಾಮಾಗಿ ಆಟ ಆಡಿ, ಸ್ನಾನ ಮಾಡಿ, ತಿಂಡಿ ತಿಂದು ನಂತರ ಆರಾಮಾಗಿ ಸ್ಕೂಲಿಗೆ ಹೋಗ್ತಿದ್ವಿ. ಈಗ ಹಾಗಲ್ಲ, ಬೆಳಗ್ಗೆ ಎದ್ದ ತಕ್ಷಣನೇ ಒಂಥರ ಒತ್ತಡ. ನೋಡ್ರಿ, ನಮ್ಮ ಮಕ್ಕಳಿಗೆ ಆದರೂ ಎಷ್ಟೊಂದು ಓದೋದಿರುತ್ತೆ. ಅವ್ರಿಗೆ ನಾವು ಬೆಳಗ್ಗೆ ಬೇಗ ಎಬ್ಬಿಸ್ತೀವಿ, ಓದ್ಕೊಳ್ಳಮ್ಮ ತುಂಬ ಓದೋದಿದೆ ಅಂತ ಹೇಳ್ತೀವಿ. ಏನೆಲ್ಲ ಅವ್ರಿಗೆ ಒತ್ತಡ ಅಲ್ವಾ. ಈ ರೀತಿ ಒತ್ತಡ ನಮ್ಗೆ ಇರಲೇ ಇಲ್ಲ ಸ್ನೇಹಿತರೆ. ನಮ್ಮ ಜೀವನ ಎಷ್ಟೊಂದು ಚೆನ್ನಾಗಿತ್ತಲ್ವಾ. ಅಂದರೆ ಅಲ್ಲಿಗೆ ನಾವು ಭಾಗ್ಯಶಾಲಿಗಳು, ಪುಣ್ಯವಂತರು ಅಂತಾನೆ ಹೇಳ್ಕೊಳ್ಬಹುದು. ನಮ್ಮ ಹತ್ರ ನೆನಪು ಮಾಡ್ಕೊಳ್ಳಿಕ್ಕೆ ನಮ್ಮ ಬಾಲ್ಯ ಇದೆ, ನಮ್ಮ ಮಕ್ಕಳ ಹತ್ರ ಅದಿಲ್ಲ. ಅಂದ್ರೆ ನಮ್ಮ ಮಕ್ಕಳಿಗಾರ ಸ್ವಲ್ಪ ಸಿಕ್ಕಿದೆ, ಅವ್ರ ಮಕ್ಕಳಿಗೆ ಅದೂ ಸಿಗೋದಿಲ್ಲ. ಹಾಗಾಗಿ ಯಾವಾಗಲೂ ನಮಗೆ ಸಿಕ್ಕಿದ್ರ ಬಗ್ಗೆ ನಾವು ಭಗವಂತನಿಗೆ ಕೃತಜ್ಞತರಾಗಿರ್ಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ ನಾವು ಅನುಭವಿಸಿರುವ ಬಾಲ್ಯದ ಒಳ್ಳೆಯ ಜೀವನ ಸಿಗೋದೇ ಇಲ್ಲ ಬಿಡ್ರಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಏನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನನ್ನ ಬಗ್ಗೆ ನಿಮಗೊಂದು ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಅನಿಸ್ತು. ಹಾಗಾಗಿ ಈ ವಿಡಿಯೋನ ಇವತ್ತು ಮಾಡಿದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನಪ್ಪ ಅಂದರೆ, ನಾವು ಕೃತಜ್ಞತರಾಗಿರಬೇಕು ಈ ಭಗವಂತನಿಗೆ, ಈ ಸೃಷ್ಟಿಗೆ. ನಮಗೆ ಸಿಕ್ಕಿರೋದಕ್ಕೆಲ್ಲದಕ್ಕೂ ನಾವು ಒಂದು ಕೃತಜ್ಞತರಾಗಿರಬೇಕು. ನಾವು ಇಷ್ಟಪಟ್ಟ ಹುಡುಗಿ ನಮಗೆ ಸಿಗ್ಲಿಲ್ಲ, ನಮಗೆ ಬೇರೆ ಹುಡುಗಿ ಜೊತೆಗೆ ಮದುವೆ ಆಗಿದೆ ಅಂದರೆ ಆ ಹುಡುಗಿನ ತಿರಸ್ಕಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಸಿಕ್ಕಿದ್ರ ಬಗ್ಗೆನೇ ನಾವು ತೃಪ್ತಿ ಪಡಬೇಕು, ಅದರಲ್ಲೇ ಸಂತೋಷ ಪಡಬೇಕು ಅಂತಾನೆ ಇದ್ರ ಉದ್ದೇಶ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಸಿಕ್ಕದೇ ಇರೋ, ದಕ್ಕದೇ ಇರೋ ವಸ್ತುಗಳ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಚಿಂತೆ ಮಾಡಿ ನಮ್ಮ ಈಗಿನ ವರ್ತಮಾನವನ್ನ, ಸಂತೋಷ, ನೆಮ್ಮದಿಯನ್ನ ಕಳ್ಕೊಬಾರ್ದು ಸ್ನೇಹಿತರೆ. ನಮ್ಗೇನ್ ಸಿಕ್ಕಿದೆಯಲ್ಲ ಅದು ಒಂದು ಕಾರಣದಿಂದಲೇ ಸಿಕ್ಕಿರತ್ತೆ, ಅದೇ ನಮಗೆ ಸರಿಯಾದ್ದಾಗಿರತ್ತೆ. ಅದಕ್ಕೋಸ್ಕರನೇ ಆ ಭಗವಂತ ನಮಗೆ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಯಾಕಂದ್ರೆ ನಾವು ನಮ್ಮ ನಿರ್ಧಾರಗಳನ್ನ ಭಗವಂತನ ಮೇಲೆ ಬಿಟ್ಟಿದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಕ್ಕಿರುತ್ತಲ್ಲ ಅದೆಲ್ಲ ಭಗವಂತನ ಅನುಗ್ರಹ, ಆಶೀರ್ವಾದದಿಂದನೇ ಸಿಕ್ಕಿರತ್ತೆ. ಈಗ ಅದರ ಬೆಲೆ ನಮಗೆ ಗೊತ್ತಾಗದಿದ್ರು ಮುಂದೆ ಮುಂದೆ ಅದರ ಬೆಲೆ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಗೆ ಏನೆಲ್ಲ ಸಿಕ್ಕಿದೆಯಲ್ಲ ಅದ್ರ ಬಗ್ಗೆ ತೆಗಳಬಾರ್ದು. ಎಲ್ಲ ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಜೀವನ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ ನಮ್ಗೊಂದು ತೃಪ್ತಿ ಇರಲಿ, ಒಳ್ಳೆಯ ಒಂದು ಅಭಿಪ್ರಾಯ ಇರಲಿ. ಆಗ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಡುವ ಜವಾಬ್ದಾರಿಯನ್ನ ಭಗವಂತ ತಗೊಳ್ತಾರೆ. ನಾವು ನಮಗೆ ಸಿಕ್ಕಿದರ ಬಗ್ಗೆ ಒಂದು ಕೃತಜ್ಞತಾ ಭಾವವನ್ನು ಹೊಂದಿದಾಗ ಭಗವಂತ ಕೂಡ ನಮ್ಮ ಮೇಲೆ ಪ್ರಸನ್ನರಾಗಿ ಅದರಲ್ಲಿ ಏನೇ ಇದ್ರು ಅಡ್ಡಿ, ಆತಂಕಗಳು, ಏನೇ ಸಮಸ್ಯೆಗಳಿದ್ರು ಅವೆಲ್ಲವನ್ನ ದೂರ ಮಾಡಿ ನಮಗೆ ಸರಿಪಡಿಸಿ ಕೊಡ್ತಾರೆ ಸ್ನೇಹಿತರೆ. ಆ ಸಂಪೂರ್ಣ ಭಾರ ಆ ಭಗವಂತನದಾಗಿರುತ್ತೆ. ಹಾಗಾಗಿ ಚಿಂತೆ ಮಾಡಬೇಡ್ರಿ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಗೆ ಇವತ್ತು ನನ್ನ ಪರಿಚಯ ಮಾಡಿಕೊಟ್ಟಿದ್ದೀನಲ್ಲ, ಆ ವಿಚಾರ ನಿಮ್ಗೆ ಇಷ್ಟ ಆಗತ್ತೋ ಇಲ್ಲ ಅಂದ್ರೆ ಇದೇನಪ್ಪ ಇವ್ರ ಬಗ್ಗೆನೇ ಹೇಳ್ಕೊಳ್ತಾ ಇದ್ದಾರೆ ಅಂತೇಳಿ ಏನಾದ್ರೂ ಬೇಜಾರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಸ್ನೇಹಿತರೆ. ನನ್ನ ಸ್ವಭಾವದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅನಿಸ್ತು, ಹಾಗಾಗಿ ಹೇಳಿದೆ ಇವತ್ತು. ಎಲ್ಲ ಹೇಳಲಿಕ್ಕೆ ಒಂದು ಕಾರಣ ಇತ್ತು. ನಾನು ಮೊನ್ನೆ ಇನ್ನೂ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾಗುವಂತ ಸಂದರ್ಭಗಳನ್ನ ನಾನು ನೋಡ್ಬಿಟ್ಟೆ. 2 ಜನ ಹಾವು ಕಚ್ಚಿದವರು ನನ್ನ ಎದುರಿಗೆ ಸತ್ತು ಹೋಗ್ಬಿಟ್ರು. ಒಂದು ಹುಡುಗ, 20 ವರ್ಷದ ಹುಡುಗ ಇರ್ಬೋದು, ಅವನು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ನಿಂತ್ಕೊಂಡಿದ್ನಂತೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ 2 ಕೈ 2 ಕಾಲು ಇಲ್ದ ಹಾಗಾಗಿ ನೆಲಕ್ಕೆ ಬಿದ್ದು ಅವನ ಮಂಡಿ ಎಲ್ಲ ಒಡೆದೋಗಿದೆ. ಆ ಹುಡುಗನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈ ವಿಚಾರವನ್ನ ಕೇಳಿದಾಗೂ ನಂಗೆ ತುಂಬಾ ದುಃಖ ಆಯ್ತು. ಹಾಗೆ ಒಂದು ಸಣ್ಣ ಹುಡುಗಿ, 15 ವರ್ಷದ ಹುಡುಗಿ ವಿಷ ಕುಡಿದು ಬಂದಿದ್ಲು. ಅವ್ರ ಅಪ್ಪ ಅಮ್ಮ ಅಳ್ತಾ ಇದ್ರು, ಅದನ್ನು ನೋಡ್ತಾ ಇದ್ದೆ. ಈ ರೀತಿ ಅವಘಡಗಳು ನಡೆದು ನಮಗೆ ಸಾವಾದ್ರೆ ಒಂದ್ಸರಿ ನಾವೇ ಕೂಡ ನಮ್ಮನ್ನ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಲ್ವಾ. ಆಸ್ಪತ್ರೆಯಲ್ಲಿ ಕೆಲವರು ಸಿಸ್ಟರ್ಸ್ ತುಂಬಾ ಚೆನ್ನಾಗಿ ರೋಗಿಗಳನ್ನ ನೋಡ್ತಾ ಇದ್ರು, ಕೆಲವರು ಏನ್ ನೋಡೋದು, ದಿನಾ ಸಾಯರಿಗೆ ಅಳೋರು ಯಾರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಎಲ್ಲದೋ ಒಂದು ರೀತಿಯಲ್ಲಿ ನನಗೆ ಪಾಠ ಕಲಿಸ್ತಾ ಇದೆ ಅಂತ ಹೇಳಿ ಅನಿಸ್ತು ಸ್ನೇಹಿತರೆ. ಅಂದ್ರೆ ಅವರ ಕೆಲಸವೇ ಒಂದು ಶುಶ್ರೂಷೆ ಮಾಡೋದು ಅಲ್ವಾ. ನರ್ಸ್ ಕೆಲಸ ಅಂದ್ರೆ ಅವರೊಂದು ತಾಯಿ, ಒಂದು ಸೇವೆಯ ಭಾವ ಅವರು ಅಲ್ವಾ. ಅವರೇ ಹಾಗಂದ್ಬಿಟ್ರೆ ಹೇಗಪ್ಪ ಅಂತೇಳಿ ನನಗೆ ಅನ್ನಿಸ್ತು. ಅಂದ್ರೆ ದಿನ ಸಾಯೋರು ಅವರೇ ಆಗಿರಲ್ಲ ಅಲ್ವಾ ಸ್ನೇಹಿತರೆ. ದಿನನಿತ್ಯ ಬೇರೆ ಬೇರೆ ರೀತಿ ಜನ ಬರ್ತಾ ಇರ್ತಾರಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ. ಇವತ್ತು ಒಬ್ರಿಗೆ ಡೆಲಿವರಿ ಆಯ್ತು ಅಂದ್ರೆ ನಾಳೆ ಇನ್ನೊಬ್ರಿಗೆ ತಾನೇ ಡೆಲಿವರಿ ಆಗೋದು. ಅವ್ರ ನೋವು ಅವರಿಗೆ ಆದ್ರೆ ಇವ್ರ ನೋವು ಇವರಿಗೆ ಇರುತ್ತೆ. ಸಿಸ್ಟ್ರಿಗೆ ಅದು ಒಂದೇ ರೀತಿ ಅನಿಸ್ಬೋದು, ಆದ್ರೆ
ನೋವು ಅನುಭವಿಸೋರು ಹೊಸಬ್ರೆ ತಾನೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ತಾನೆ. ಹಾಗಾಗಿ ನೋವಿಂದ ಬಂದಿರ್ತಾರೆ, ವೇದನೆಯಿಂದ ಬಂದಿರ್ತಾರೆ, ಸಂಕಟವನ್ನು ಅನುಭವಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಿನಾ ಸಾಯೋರಿಗೆ ಅಳೋರು ಯಾರು, ನಿಮ್ದಿದ್ದಿದ್ದೇ ಗೋಳು ಅಂತೇಳಿ ಹೇಳಿದಾಗ ಅವ್ರಿಗೆ ಇನ್ನೂ ನೋವಾಗ್ಬಿಡುತ್ತಲ್ವ, ಸತ್ತೇ ಹೋಗ್ಬಿಡ್ಬೇಕು ಅಂತ ಅನ್ಸ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವತ್ತೂ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಮರಿಬಾರ್ದು ಅಂತೇಳಿ ನನಗೆ ಅಲ್ಲಿ ಕಲಿತ ಪಾಠದಿಂದ ತಿಳಿಯಿತು ಸ್ನೇಹಿತರೆ. ಈ ಜಗತ್ತಲ್ಲಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಲ್ಲಿದ್ದೀವಿ, ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನಾವು ಒಳ್ಳೆ ಕೆಲಸದಲ್ಲಿದ್ದೀವಿ, ಆದರೂ ಕೂಡ ನೆಮ್ಮದಿ ಇಲ್ಲ ಅಂತ ಇದ್ದೀವಿ. ಹಾಗೆ ನಾವು ಉನ್ನತವಾದ ಸ್ಥಾನದಲ್ಲಿದ್ದೀವಿ, ಆದರೂ ಕೂಡ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಕರ್ಮ ಅದು. ಅಂದರೆ ನಿತ್ಯ ನಾವು ಯಾವ ರೀತಿ ವರ್ತನೆ ಮಾಡ್ತೀವಲ್ವಾ, ಅದೇ ನಮಗೆ ನಾಳೆಯ ಭವಿಷ್ಯವಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ಮಾತನ್ನ ಮಾತ್ರ ನಾನು ದೃಢವಾಗಿ ಅವತ್ತು ಅರ್ಥ ಮಾಡ್ಕೊಂಡೆ ಸ್ನೇಹಿತರೆ. ಹಾಗೆ ಇವತ್ತು ನಾನು ಈ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಅದೇನು ಹೇಳ್ತಾರಲ್ಲ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳಿ, ಅಲ್ಲಿಗೆ ಅದನ್ನು ಯಾಕೆ ಮಾಡಿದ್ದಾರೆ ಗೊತ್ತಾ? ನಾವು ಸುತ್ತದಾಗನೇ ನಾವು ಕೆಲವೊಂದು ಕಡೆ ಹೋದಾಗ ನಮಗೆ ಅಲ್ಲಿ ಜನರ ರೀತಿ ನೀತಿ, ಕಷ್ಟ, ದುಃಖ, ಸಮಸ್ಯೆಗಳು, ಅವ್ರು ಅನುಭವಿಸ್ತಾ ಇರೋ ನರಳಾಟ ಎಲ್ಲವನ್ನ ನೋಡಿದಾಗ ನಮಗೊಂದು ರೀತಿ ಪಾಠ ಸಿಗುತ್ತೆ. ಅದು ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅದರಿಂದ ನಾವು ಅನೇಕ ರೀತಿಯಲ್ಲಿ ಬದಲಾಗ್ತೀವಿ ಸ್ನೇಹಿತರೆ. ಇದನ್ನು ನಾನು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇದು ಸರಿಯಾದ ಅಭಿಪ್ರಾಯವೋ ತಪ್ಪೋ ನನಗೆ ಗೊತ್ತಿಲ್ಲ, ನನಗಂತೂ ಇದು ಸರಿ ಅನಿಸ್ತು ಸ್ನೇಹಿತರೆ. ಹಾಗೆ ನಾವು ಓದಿದಷ್ಟು ನಮ್ಮ ಜ್ಞಾನ ಬೆಳೆಯುತ್ತೆ. ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾದ್ರೆ ಈಗೆಲ್ಲ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.